ಅಶ್ವತ್ಥನಾರಾಯಣ ಅವಧಾನಿಗಳ ಶಿಷ್ಯವೃತ್ತಿ ಸಂಪೂರ್ಣವಾಗಿ ಅವರ ತಂದೆಯವರಲ್ಲಿಯೇ. ಕೃಷ್ಣಯಜುರ್ವೇದ ತೈತರಿ ಶಾಖೆಯ ಸಂಪೂರ್ಣ ಅಧ್ಯಯನ ಕ್ರಮಾಂತ ಇವರ ತಂದೆಯವರ ಗುರುಗಳು ಹೊಳೆಯ ನರಸೀಪುರದ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಶಿಷ್ಯರು. ನಮ್ಮ ಅಶ್ವತ್ಥನಾರಾಯಣ ಅವಧಾನಿಗಳು ಉಭಯಭಾಷ ವಿದ್ವಾಂಸರು. ಅವರ ವಿಷಯ ಮಂಡನೆ ವೇದಾಂಗ ಕಲ್ಪ. ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಎಲ್ಲ ಜನರಿಗೂ ನಮಸ್ಕಾರ. ನನಗೆ ಕೊಟ್ಟಿರುವ ವಿಷಯ ಕಲ್ಪ. ಅಹಂ ಆಂಗ್ಲಭಾಷಾಂ ನ ಜಾನಾಮಿ, ಅತಃ ಕನ್ನಡಭಾಷೆಯ ಕಿಂಚಿತ್ ಕಥಯಾಮಿ. ಸಂಸ್ಕೃತಭಾಷಾ तु अत्र सर्वेभ्यः ग्रहीतुं शक्यते वा न वा इति न जानाम्यहम्. अतः कन्नडभाषया एव अहं 30 ನಿಮಿಷಾನ್ ಯಾವತ್ ಕಥಯಿಷ್ಯಾಮಿ. ಕಲ್ಪ ಅನ್ನುವಂಥದ್ದು ವೇದಾಂಗವಾದ ಒಂದು ಶಾಸ್ತ್ರ. ಶಿಕ್ಷಾ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಂ. ಕಲ್ಪ ಶಿಕ್ಷಾ ಕಲ್ಪಂ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಂ ಅಂತ ಹೇಳ್ತೀವಿ. ಕಲ್ಪ ಅಂತಂದರೆ ಶ್ರೌತಸೂತ್ರಗಳು. ಶ್ರೌತಸೂತ್ರಗಳಲ್ಲಿರುವ ವಿಷಯ ಯಜ್ಞಾಧ್ಯಯನ. ನಮ್ಮ ಪರಂಪರೆಯಲ್ಲಿ ವೇದಾಧ್ಯಯನ ಯಜ್ಞಾಧ್ಯಯನ ಅಂತ 2 ಅಧ್ಯಯನ ಇರಬೇಕಾಗಿತ್ತು. ಇದು ಯಾವ ಕಾರಣದಿಂದ ಯಜ್ಞಾಧ್ಯಯನ ಬಿಟ್ಟು ಹೋಗಿದೆ ನನಗೆ ಗೊತ್ತಿಲ್ಲ. ಇವತ್ತು ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿರುವಂಥ ಕೆಲವು ದೋಷಗಳು ಅಂತಲೇ ಹೇಳಬೇಕು, ಒಪ್ಕೋಬೇಕು. ಅದನ್ನು ನಿಮ್ಮ ಮುಂದೆ ಇಡ್ತೇನೆ. ಆದರೆ ಅದು ಯಾವ ಕಾರಣದಿಂದ ಬಂತು ಅನ್ನೋದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ವೇದಾಧ್ಯಯನ ಮಾಡುವಾಗ ನಮಗೆ ಮೇಧಾಶಕ್ತಿ ಅಂದರೆ ನೆನಪಿನ ಶಕ್ತಿ, ನಿಷ್ಠೆ, ಶ್ರದ್ಧೆ, ಅಭ್ಯಾಸ ಇದು ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಬುದ್ಧಿಗೆ ಕೆಲಸ ಇಲ್ಲ. ಗುರು ಹೇಳಿದ್ದು ಹೇಳಬೇಕು, ಆವೃತ್ತಿ ಮಾಡಬೇಕು, ಎಷ್ಟು ಹೇಳ್ತಾರೋ ಅಷ್ಟು ಬಾಯಲ್ಲಿ ಹೇಳಬೇಕು. ಏನು ಅರ್ಥ ಅಂತ ಗೊತ್ತಿಲ್ಲ, ಎಲ್ಲಿಗೆ ಮಂತ್ರ ಆಯಿತು ಗೊತ್ತಿಲ್ಲ, ಯಾವುದಕ್ಕೆ ಉಪಯೋಗಿಸ್ತೀವಿ ಗೊತ್ತಿಲ್ಲ, ಏನು ದೇವತೆ ಗೊತ್ತಿಲ್ಲ, ಛಂದಸ್ಸು ಋಷಿಗಳು ಯಾವುದೂ ಗೊತ್ತಿಲ್ಲ. ನನಗಲ್ಲ, ಮಹಾ ಘನಪಾಠಿಗಳಿಗೂ ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ಪರಂಪರೆ ಲುಪ್ತವಾಗಿದೆ. ಶಂಕರ ಭಾಷ್ಯ ಸ್ಪಷ್ಟವಾಗಿ ಹೇಳುತ್ತೆ, ಯೋ ವಾ ಅವಿದಿತ ಆರ್ಷ ಛಂದೋ ದೈವತಂ ಅಹೀತೆ ಯಜತಿ ಯಾಜಯತಿ ವಾ ಗರ್ತಂ ವಾ ಪತತಿ. ಸ್ಪಷ್ಟವಾಗಿದೆ. ಅರ್ಥಜ್ಞಾನವಿಲ್ಲದ ಅಧ್ಯಯನಕ್ಕೆ ಏನೇನು ಬೆಲೆ ಇಲ್ಲ ಅಂತ. ಇದು ನಮ್ಮ ಸಂಪ್ರದಾಯದಲ್ಲಿ ಬಂದಂಥ ಒಂದು ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿರುವ ದೋಷ. ಇದಕ್ಕೆ ನನಗೆ ಬಹಳ ದಿವಸದಿಂದ ಮನಸ್ಸಲ್ಲಿ ಯೋಚನೆ ಬರ್ತಾಯಿತ್ತು. ಯಜ್ಞಾಧ್ಯಯನವನ್ನು ಮಾಡಬೇಕು ಅಂತ ಸೂತ್ರ ಭಾಷ್ಯದಲ್ಲೂ ಇದೆ, ಬೃಹದಾರಣ್ಯಕ ಭಾಷ್ಯದಲ್ಲೂ ಇದೆ, ಭಗವದ್ಗೀತೆಯಲ್ಲೂ ಹೇಳಿದ್ದಾನೆ. ನವೇದ ಯಜ್ಞಾಧ್ಯಯನ ಅಂತ ಹೇಳುವಾಗ ವೇದಾಧ್ಯಯನ ಯಜ್ಞಾಧ್ಯಯನ ಎರಡನ್ನೂ ಮಾಡಬೇಕು ಅಂತ. ಆ ಯಜ್ಞಾಧ್ಯಯನವೇ ಕಲ್ಪಸೂತ್ರ. ಕಲ್ಪಸೂತ್ರದಲ್ಲಿ ಅಥಾತೋ ದರ್ಶಪೂರ್ಣಮಾಸವು ವ್ಯಾಖ್ಯಾಸ್ಯಾಮ ಅಂಥೇಳಿ ದರ್ಶಪೂರ್ಣಮಾಸದಿಂದ ಸೂತ್ರವನ್ನು ಆರಂಭ ಮಾಡ್ತೀವಿ. ಯಾಕೆ ಕಲ್ಪಸೂತ್ರ ಅಧ್ಯಯನ ಮಾಡಬೇಕು ಅಂದರೆ ವೇದಾಧ್ಯಯನ ಒಂದು ಶಾಖೆ, ಯಜ್ಞಾಧ್ಯಯನ ಎಲ್ಲ ಶಾಖೆಯಲ್ಲೂ ಸೇರಿಸಿರುವಂಥದ್ದು. ಒಂದು ರೀತಿ ವೇದಾಧ್ಯಯನ ಥಿಯರಿ ಆದರೆ ಯಜ್ಞಾಧ್ಯಯನ ಪ್ರಾಕ್ಟಿಕಲ್ಲಾಗಿ ಮಾಡೋಕ್ಕೆ ಬರುತ್ತೆ. ಪುರುಷ ಸೂಕ್ತ ಕಲ್ತಿದ್ದೀವಿ, ಪೂಜೆ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಯಾವುದಕ್ಕೆ ಏನು ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ವಲ್ಲ. ಪುರುಷ ಸೂಕ್ತ ಬಾಯಲ್ಲಿ ಬರಬಹುದು, ಆದರೆ ಪೂಜೆ ಮಾಡೋಕ್ಕೆ ಬರಬೇಕು ಅಂತಿಲ್ಲ. ಹಾಗೆ ವೇದವನ್ನು ಕಲ್ತಿರಬಹುದು, ಯಜ್ಞ ಅಧ್ಯಯನ ಮಾಡದೆ ಹೋದರೆ ಅಗ್ನಿಹೋತ್ರಾದಿಗಳನ್ನು ಮಾಡೋಕ್ಕೆ ಬರೋಲ್ಲ. ವಿಶೇಷವಾಗಿ ನಮ್ಮ ಯಜ್ಞಾಧ್ಯಯನದಲ್ಲಿ ಎಷ್ಟು ಆನುಕೂಲ್ಯ ಇತ್ತು ಅಂತಂದರೆ ಅಧ್ಯಯನ ಮಾಡುವಾಗ ಅದಕ್ಕೆ ಶುಷ್ಕ ಕ್ರಮ ಅಂತಂದರೆ ಹೇಗೆ ಅಗ್ನಿಹೋತ್ರ ಮಾಡಬೇಕು, ಹೇಗೆ ಇಷ್ಟಗಳನ್ನು ಮಾಡಬೇಕು ಅಂತ ಪ್ರತ್ಯಕ್ಷವಾಗಿ ತೋರಿಸ್ತಾಯಿದ್ರು. ಅದು ಬುದ್ಧಿಯ ಕೆಲಸ. ಅಲ್ಲಿ ವಿವೇಕ, ಬುದ್ಧಿ, ಯುಕ್ತಿ, ತರ್ಕ ಎಲ್ಲ ಇತ್ತು. ವೇದಾಧ್ಯಯನ ಮಾಡ್ತಾ ಮಾಡ್ತಾ ಇವರಿಗೆ ನಿಜವಾಗಿ ಹೇಳಬೇಕಾದ್ರೆ ನಂಗೆ ಸ್ವಲ್ಪ ನೋವಾಗತ್ತೆ, ಹೇಳಬಾರ್ದು, ಆದರೆ ಹೇಳೋದೇ ವಿಧಿ ಇಲ್ಲ. ಯಾಕೋ ಅಧ್ಯಯನ ಪರಂಪರೆ ಕಾವಲು ಹೊಡೆದು ಬಿಡ್ತು. ಅರ್ಥಜ್ಞಾನ ಬಿಟ್ಟು ಬೇರೆ ದಾರಿಯಲ್ಲಿ ಕ್ರಮ, ಜಟೆ, ಘನ ಅಂಥೇಳಿ ಅದಕ್ಕೆ ಕಡೆ ಹೋಗಿ ಯಜ್ಞಾಧ್ಯಯನವನ್ನೇ ಬಿಟ್ಬಿಟ್ರು. ಎಷ್ಟು ದುಃಖವಾಗುತ್ತೆ ಅಂದರೆ ಬುದ್ಧಿ ಕೆಲಸ ಇಲ್ಲ, ಸುಮ್ಮನೆ ಆವೃತ್ತಿ ಮಾಡಿ ಅಂದರೆ ಅರ್ಥವಿಲ್ಲದ ಶಬ್ದವನ್ನು ಯಾರಾದರೂ ಕಲಿತಾರ ಪ್ರಪಂಚದಲ್ಲಿ? ಅರ್ಥ ತಿಳ್ಕೊಬೇಡಿ ನೀವು, ತೆಲುಗು ಅರ್ಥ ಬೇಡ, ಕಂಠಪಾಠ ಮಾಡಿದರೆ ಎಷ್ಟು ಮನುಷ್ಯನಿಗೆ ಎಷ್ಟೇ ಭಾವನೆ ಇದ್ದರೂ ಹೇಗೆ ಮಾಡ್ತಾನೆ ಅವನು? ಇದು ಬಹಳ ದುರಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಆರಂಭದಿಂದ ಬರೀ ವೇದಾಧ್ಯಯನ ಅಂತ ಹೇಳೋಲ್ಲ, ಭಾಷಾಧ್ಯಯನದಲ್ಲೂ ಅಷ್ಟೇ. ಭಾಷಾಧ್ಯಯನ ಸಂಸ್ಕೃತ ಮಾತಾಡೋದನ್ನು ಕಲ್ತ್ಕೋಬೇಕಾಯಿತು. ಮಾತಾಡೋದನ್ನು ಕಲಿಯೋದಕ್ಕೆ
ಏನು ಇವತ್ತಿನ ತಂತ್ರಜ್ಞಾನ ಇದೆ, ಒಂದು ಇಂಗ್ಲೀಷ್ ಭಾಷೆ ಇಂಗ್ಲೀಷ್ ಭಾಷೆ ನಮ್ಮ ದೇಶ ಭಾಷೆಯೇ ಅಲ್ಲ, ಅದನ್ನು ಹೇಗೆ ನಾವು ಮಾತಾಡ್ತೀವಿ ಅಂದರೆ ಏನು ವ್ಯಾಕರಣ ಕಲಿತು ಮಾತಾಡ್ತಾನೆ ಅವನು, ಅಥವಾ ಏನಾದರೂ ಒಂದು ಪುಸ್ತಕ ಓದಬೇಕಾ, ಪುಸ್ತಕ ಓದೋದ್ರಿಂದ ಬರೆಯೋದ್ರಿಂದ ಯಾವ ಭಾಷೆಯೂ ಬರೋಲ್ಲ. ಬರೀ ಕಂಠಪಾಠ ಅಲ್ಲ ಅದು ಆ ಭಾಷೆ ಮಾತಾಡೋ ವಾತಾವರಣದಲ್ಲಿದ್ದರೆ ಭಾಷೆ ಬರುತ್ತೆ. ಸಂಸ್ಕೃತ ಮಾತಾಡೋದಕ್ಕೆ ಯಾತಕ್ಕೆ ಅಮರಕೋಶ ಘಟ್ ಮಾಡಬೇಕು, ಯಾಕೆ ಅಷ್ಟಾಧ್ಯಾಯಿ ಘಟ್ ಮಾಡಬೇಕು ಅಂತ. ಅಮರಕೋಶ ಘಟ್ ಮಾಡಬೇಕು, ಅಷ್ಟಾಧ್ಯಾಯಿ ಘಟ್ ಮಾಡಬೇಕು ಅಂತ ಶಾಸ್ತ್ರಾಧ್ಯಯನಕ್ಕೆ ಹೋಗ್ಬೋದು. ಆದರೆ ಸಂಸ್ಕೃತ ಮಾತಾಡೋಕೆ ಹೊರಟಿದ್ದೀನಿ ನಾನು. ಅಹಂ ಗಚ್ಚಾಮಿ ಅಹಂ ಪಿಬಾಮಿ ಅನ್ನೋಕ್ಕೆ ಅಷ್ಟಾಧ್ಯಾಯಿ ಯಾರು ತಗೋತಾರ? ಯಾವ ಭಾಷೆಯಲ್ಲಿ ವ್ಯಾಕರಣ ಕಲಿತು ಭಾಷೆ ಮಾತಾಡ್ತಾರೆ ಹೇಳಿ? ಯಾವ ಭಾಷೆಗೆ ಕಂಠಪಾಠ ಬೇಕು ಹೇಳಿ? ಶಬ್ದ ಕಂಠಪಾಠ ಮಾಡಿ 21 10 ಲಕಾರಗಳು ಮಹಿಮೆಯನ್ನು ಕೊಂಡಾಡಿದ್ರು, ನಾನು ಒಪ್ಕೋತೀನಿ. ವ್ಯಾಕರಣದಲ್ಲಿ ತುಂಬ ಪ್ರಯೋಜನ ಇದೆ, ಅದು ಬೇರೆ. ಆದರೆ ಭಾಷೆಯನ್ನು ಕಲಿಯುವಾಗ ವ್ಯಾಕರಣ ಬೇಕಿಲ್ಲ, ಸ್ಪಷ್ಟ. ಅದು ಅನುಭವ. ಮನುಷ್ಯನಿಗೆ ನಮ್ಮ ಭಾಷೆ ಇದೆಯಲ್ಲ, ನನ್ನ ಭಾಷೆಗೆ ಯಾವ ವ್ಯಾಕರಣವೂ ಇಲ್ಲ, ಕನ್ನಡ ಭಾಷೆಗೂ ವ್ಯಾಕರಣ ಇಲ್ಲ, ಇಂಗ್ಲೀಷ್ ಭಾಷೆ ಕಲಿಯೋರು ವ್ಯಾಕರಣ ಏನು ಕಲಿತೇನು ಮಾತಾಡೋಲ್ಲ. ಅದನ್ನು ಭಾಷೆ ಕಲಿಯುವ ಹಾಗೆ ಎಷ್ಟು ಸರಳ ಸುಂದರವಾಗಿ ಕಲಿಬಹುದೋ, ಆ ಭಾಷೆಯಿಂದ ಮುಂದೆ ಭಾಷೆ ಚೆನ್ನಾಗಿ ಬರ್ತಾ ಇದ್ದರೆ ಸಂಸ್ಕೃತ ಚೆನ್ನಾಗಿ ಬರುತ್ತೆ, ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾನೆ, ಅರ್ಥಜ್ಞಾನ ಆಗುತ್ತೆ, ಮುಂದೆ ಅದರಂತೆ ನಡ್ಕೊಳ್ತಾನೆ. ಎಂಥ ದುರಂತ ಈ ಗುರುಕುಲ ಶಿಕ್ಷಣದಲ್ಲಿ ಅಂದರೆ, ಸಂಸ್ಕೃತ ಭಾಷೆ ಬರೋಲ್ಲ, ಮುಂದೆ ಯಜ್ಞಾಧ್ಯಯನ ಮಾಡೋಲ್ಲ, ಮುಂದಕ್ಕೆ ಅದರ ಅರ್ಥಜ್ಞಾನ ಇಲ್ಲ. ಇಷ್ಟು ವೇದಾಧ್ಯಯನ ಮಾಡಿರ್ತಾರೆ, ಒಂದು ಇಷೇತ್ವ ಒಂದು ಅನುವಾಕಕ್ಕೆ ಎಷ್ಟು ಮಂತ್ರ ಅಂತ ಕೇಳಿದರೆ ಮಂತ್ರ ಗೊತ್ತಿಲ್ಲ, ಯಾರು ದೇವತೆ ಗೊತ್ತಿಲ್ಲ, ಏನು ಛಂದಸ್ಸು ಗೊತ್ತಿಲ್ಲ. ಘನಪಾಠಿಗಳು ಗೌರವ ಕೊಡ್ತೀವಿ ನಾವು. ಏನು ದುರಂತ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ನಾವೇ ಮಾಡಿರೋ ತಪ್ಪು. ಇನ್ನೂ ಒಂದು ತಪ್ಪು ಹೇಳಿಬಿಡ್ತೇನೆ, ಯಾಕೆಂದರೆ ನಾನು ಬಂದಿರೋ ಕಲ್ಪಸೂತ್ರ ಹೇಳೋ ವಿಷಯಕ್ಕೆ ಅದನ್ನು ಮುಂದೆ ಹೇಳ್ತೇನೆ. ಅದರ ಒಂದು ನೋವಿದೆ. ಏನು ನೋವು ಅಂದರೆ, ಜ್ಞಾನ ಮಾತ್ರ ಮನುಷ್ಯಾಣಂ ಅಧಿಕಾರ ಅಂತ. ಜ್ಞಾನಕ್ಕೆ ಬುದ್ಧಿ ಇದ್ದವರೆಲ್ಲ ಅಧಿಕಾರಿಗಳು. ಜ್ಞಾನವನ್ನು ಪ್ರಪಂಚಕ್ಕೆ ಕೊಡಬೇಕಾದವ್ರು ನಾವು. ಅಂದರೆ ನಾವು ತ್ಯಾಗದಿಂದ ಆ ಜ್ಞಾನವನ್ನು ಇಟ್ಕೊಂಡು ಎಲ್ಲರಿಗೂ ಕೊಡಬೇಕಾಯಿತು. ಅದಕ್ಕೆ ಸಂಸ್ಕೃತ ಭಾಷೆ ಒಂದು ಮಾಧ್ಯಮ. ಆದರೆ ಜ್ಞಾನಕ್ಕೆ ಯಾಕೋ ನಾವೇ ಜ್ಞಾನಕ್ಕೆ ಹೋಗಲಿಲ್ಲ, ಇನ್ನು ಜ್ಞಾನವನ್ನು ಪ್ರಪಂಚದ ಎಲ್ಲರಿಗೂ ಕೊಡಲಿಲ್ಲ. ವಿಶೇಷವಾಗಿ ಹೆಣ್ಮಕ್ಕಳಿಗೆ ನಾವು ಹೇಳಿಕೊಡಲೇ ಇಲ್ಲ. ಇಡೀ ಗುರುಕುಲ ಶಿಕ್ಷಣದಲ್ಲಿ ಹೆಣ್ಮಕ್ಕಳಿಗೆ ಪ್ರವೇಶವೇ ಇಲ್ಲ. ಎಂಥ ದುರಂತ. ಇದರಿಂದ ಇವತ್ತಿನ ಸಾಮಾಜಿಕ ಎಲ್ಲ ಸಮಸ್ಯೆಯು ಈ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಬಂದಿರುವಂಥ ಕೆಲವು ತಪ್ಪುಗಳಿಂದ ನಡೆದೋಯ್ತು. ಇವತ್ತಿಗೂ ನನಗೆ ಅನ್ನಿಸ್ತಾ ಇದೆ, ಯಜ್ಞಾಧ್ಯಯನ ಅವಶ್ಯವಾಗಿ ಬೇಕಾಗಿತ್ತು. ಯಜ್ಞಾಧ್ಯಯನ ಇಲ್ಲದೆ ಹೋದರೆ, ಕಲ್ಪಸೂತ್ರ ಅಧ್ಯಯನ ಇಲ್ಲದೆ ಹೋಗಿದ್ದರೆ ವೇದಾರ್ಥ ಆಗೋಲ್ಲ. ವೇದಾರ್ಥವಾಗದೆ ಹೋದರೆ ಎಷ್ಟೇ ಕಲಿತರೂ ವೇದದ ಜ್ಞಾನ ಇಲ್ಲದೆ ಇದ್ದವನು ನಡವಳಿಕೆಯನ್ನು ಇಟ್ಕೋತಾನೆ. ಏನೂ ನಡವಳಿಕೆ ಬರೋಲ್ಲ, ಏನೂ ಗುಣ ಬರೋಲ್ಲ. ಮನುಷ್ಯನಲ್ಲಿ 3 ಸ್ವಭಾವ ಇದೆ, ನಿಮ್ಮ ಮುಂದಿಡ್ತೇನೆ. ಮೊದಲನೇದು ಕರ್ಮ, ಅಂದರೆ ಕೆಲಸ ಮಾಡೋ ಸ್ವಭಾವ. ಎರಡನೇದು ಭಾವನೆ, ಉಪಾಸನೆ, ಭಕ್ತಿ. ಮೂರನೇದು ಜ್ಞಾನ. 3 ಸ್ವಭಾವ ಮನುಷ್ಯನಲ್ಲಿದೆ. 3 ಬೇರೆ ಬೇರೆ. 3ಕ್ಕೂ ಬೇರೆ ಬೇರೆ ಆದಂಥ ಒಂದು ವ್ಯವಸ್ಥೆ ಇತ್ತು. ಯಜ್ಞಾಧ್ಯಯನ ಕರ್ಮಕ್ಕೆ ಹೋಗ್ತಾ ಇತ್ತು, ಉಪಾಸನಾ ಭಕ್ತಿ ಎನ್ನುವಂಥದ್ದು ಭಾವನೆ ಹೋಗ್ತಾ ಇತ್ತು, ಉಪನಿಷತ್ ಕಾಂಡ ಅದು ತತ್ವಜ್ಞಾನ ಅನುಭವ ಪ್ರಧಾನವಾಯಿತು. 3 ಕ್ಷೇತ್ರ ವಿಂಗಡವಾಗಿ ಕೊಟ್ಟಿದ್ರು. 3 ಬುದ್ಧಿ ಪ್ರಧಾನವೇ, ಯಾವುದು ಬರೀ ಇಲ್ಲ. ನನಗೆ ಒಂದು ಅನ್ನಿಸ್ತಾ ಇದೆ, ಯಾರು ತುಂಬ ನೆನಪಿನ ಶಕ್ತಿಯನ್ನು ಬಳಸ್ಕೋತಾರೋ ಅವರಿಗೆ ವಿವೇಕ ಕಡಿಮೆ ಅಂತ. ನಾನು ಮಾತಾಡೋದಲ್ಲ, ಶಂಕರ ಭಾಷ್ಯದಲ್ಲಿರೋ ಮಾತು. ಅತ್ಯಂತಂ ಗ್ರಂಥಭಾವಿತ ಬುದ್ಧಿ ನ ಶಕ್ಯತೆ ಅರ್ಥಜ್ಞಾನಾಯ ಅವತಾರಯಿತು. ಸ್ಪಷ್ಟವಾಗಿ ಹೇಳ್ತೇನೆ. ಅನುಭವ ಇಲ್ಲ, ತರ್ಕ ಇಲ್ಲ. ತರ್ಕ ಅಂದರೆ ಯುಕ್ತಿ ಅಂತ. ತರ್ಕ ಅಂದರೆ ತರ್ಕಶಾಸ್ತ್ರ ಅಲ್ಲ. ನನಗೆ ದುಃಖವಾಗಿ ಹೇಳ್ತಾ ಇರೋ ಮಾತು ನಾನು. ಯಾಕೆ ನಾವು ಇಷ್ಟು ಬುದ್ಧಿವಂತರಾಗಿ ಎಲ್ಲರಿಗೂ ಜ್ಞಾನವನ್ನು ಯಾಕೆ ಕೊಡಲಿಲ್ಲ? ಯಾಕೆ ಅರ್ಥಜ್ಞಾನ ಮಾಡಿಕೊಳ್ಳಲಿಲ್ಲ? ಯಜ್ಞಾಧ್ಯಯನ ಇದೆ, ಅಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಈಗ ಯಜ್ಞದ ಬಗ್ಗೆ 4 ಮಾತು ಹೇಳ್ತೇನೆ, ಯಾಕೆಂದರೆ 30 ನಿಮಿಷ ನನಗೆ ಟೈಮ್ ಕೊಟ್ಟಿರೋ ಚೀಟಿ ಬಂದ್ಬಿಡುತ್ತೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಅಂತ ಭಗವಂತ ಹೇಳ್ದ. ಎಷ್ಟು ಚೆನ್ನಾಗಿ ಹೇಳ್ದ. ಈ ಜಗತ್ತು ವ್ಯವಸ್ಥೆ ಆಗಿದೆ ಅಂದರೆ ಯಜ್ಞರೂಪವಾಗಿದೆ. ಯಜ್ಞರೂಪವಾಗಿದೆ ಅಂದರೆ ಯಾವುದಕ್ಕಾದರೂ ಹೋಮ ಮಾಡಿದರೆ ಒಂದು ಕ್ರಿಯೆ ಉಂಟಾಗತ್ತೆ ಅಂತ. ಅಗ್ನಿಶೋಮರ ಸಂಬಂಧದಿಂದ ಲೋಕದಲ್ಲಿ ಕೆಲಸ ನಡೀತಾ ಇದೆ ಅಂದರು. ಇದು ಮಾತು ನಿಮಗೆ ಸಾಮಾನ್ಯ ಮಾತು ಅಂತ ಅನಿಸಿರಬಹುದು. ನಾನು ಮಾತಾಡಬೇಕಾದ್ರೆ ನನ್ನ ಒಳಗೆ ಅಗ್ನಿ ನನ್ನ ದೇಹದ ಅನ್ನವನ್ನು ತಿಂದಾಗ ನನಗೆ ಶಕ್ತಿ ಬರುತ್ತೆ, ನಾನು ಮಾತಾಡ್ತೇನೆ. ಇಲ್ಲೋದ್ರೆ ಮಾತಾಡೋಕ್ಕಾಗಲ್ಲ. ಅಂದರೆ ಅಗ್ನಿಶೋಮರ ಸಂಬಂಧದಿಂದ ನಾನು ಯಜ್ಞವನ್ನು, ವಾಗ್ಯಜ್ಞವನ್ನು ಮಾಡ್ತೇನೆ. ಗೀತೆಯಲ್ಲಿ ಹೇಳಿದಾಗೆ ದೈವಮೇವಾಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ ಅಂಥೇಳಿ ಬಹಳ ಯಜ್ಞವನ್ನು, ಯೋಗ ಯಜ್ಞ, ತಪೋ ಯಜ್ಞ, ಜ್ಞಾನಯಜ್ಞ. ಯಜ್ಞ ಬಿಟ್ಟು ಮನುಷ್ಯ ಬದುಕಿದ ಅಂದರೆ ಅವನಿಗೆ ಮನುಷ್ಯನಲ್ಲಿ ಬಂಧನ ಅಂದರೆ ಪಾರತಂತ್ರ್ಯ, ದುಃಖ. ಮನುಷ್ಯನ ಜೀವನದಲ್ಲಿ ಯಜ್ಞವಿಲ್ಲದ ಬದುಕಿದ್ರೆ ಆ ಬದುಕು ವ್ಯರ್ಥ. ನಾಯಂ ಲೋಕೋಸ್ತ್ಯಯಜ್ಞಸ್ಯ ಕುತೋನ್ಯ ಪುರುಷೋತ್ತಮ. ಭಗವಂತನ ಮಾತು. ಈ ಮನುಷ್ಯನ ಬಾಳು ಬಹಳ ಕಡಿಮೆ, ಅಂದರೆ ಅವನಿಗೆ ಅವಕಾಶ ಕೊಟ್ಟದ್ದು.
ಅದರಲ್ಲಿ ಯಜ್ಞಮಯವಾದ ಜೀವನ ಇಲ್ಲ. ಸುಮ್ಮನೆ ಪಶು ಹಾಗೆ ತಿಂತಾನೆ, ಉಣ್ತಾನೆ, ಬದುಕ್ತಾನೆ, ಮಲಗ್ತಾನೆ ಇದ್ದರೆ ಮನುಷ್ಯ ಶರೀರ ಯಾಕೆ ಬೇಕು ಅವನಿಗೆ? ಪಶು ಶರೀರ ಇದೆಯಲ್ಲ, ಅದನ್ನೇ ಕೊಡ್ತಾನೆ ಭಗವಂತ ಮುಂದೆ. ಅದನ್ನು ಯಾರಿಗೆ ಯಜ್ಞಮಯವಾದ ಜೀವನ ಇಲ್ಲ, ಆ ಬದುಕು ಅವನು ಅತ್ಯಂತ ವ್ಯರ್ಥ ಮಾಡಿಕೊಂಡ, ಜೀವನ ಹಾಳು ಮಾಡಿಕೊಂಡ ಅಂಥೇಳಿ ಭಗವಂತ ಯಜ್ಞಕ್ಕೆ ಬಹಳ ಪ್ರಶಸ್ತ ಕೊಟ್ಟ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಯಜ್ಞಕ್ಕೋಸ್ಕರ ಮಾಡದೆ ಹೋದರೆ ಈ ಕರ್ಮ ಅನ್ನೋದು ಬಂಧನ ಅಂತ. ಎಷ್ಟು ವ್ಯವಸ್ಥಿತವಾಗಿದೆ ಅಂದರೆ, ಅಗ್ನಿ ಉಷ್ಣ ಸ್ವರೂಪ, ಸೋಮ ದ್ರವ ಶೀತ ಸ್ವರೂಪ. ಅಗ್ನಿ ಸೋಮರ ಸಂಬಂಧದಿಂದ ಒಂದು ಕ್ರಿಯೆ ಉಂಟಾಗತ್ತೆ. ನೀವು ಒಂದು ಗಾಡಿ ಹೋಗುತ್ತೆ ಅಂದರೆ ಪೆಟ್ರೋಲ್ ಸುಡದೆ ಗಾಡಿ ಹೋಗುತ್ತಾ? ಪೆಟ್ರೋಲ್ ಹಾಕಿಲ್ಲ, ಎಲ್ಲ ಸರಿಯಾಗಿದೆ, ಗಾಡಿ ಓಡಿಸಿದ್ರೆ ಹೇಗೆ ಹೋಗುತ್ತೆ? ಮನುಷ್ಯ ದೇಹದಲ್ಲಿ ಶಕ್ತಿ ಇಲ್ಲದೆ ಹೋದರೆ ಏನು ಮಾಡ್ತಾನೆ? ಅಗ್ನಿ ಶಬ್ದವೇ ಅವನು ಅಗಿಗತವು ಅಂತ ಧಾತು ವ್ಯಾಕರಣದವ್ರು ಹೇಳ್ತಾರೆ. ಒಂದು ಕ್ರಿಯೆ ನಡಿಬೇಕಾದ್ರೆ, ಒಂದು ಮೂಮೆಂಟ್ ಚಲನೆ ಆಗಬೇಕಾದ್ರೆ ಸುಡಬೇಕು, ಆ ಸೋಮವನ್ನು ಹೀರಬೇಕು, ಅದು ಚಲನೆ ಉಂಟಾಗಬೇಕು. ಇಡೀ ವಿಶ್ವದಲ್ಲಿ ಮೂಲ ಶಕ್ತಿ ಸೂರ್ಯ, ನಮಗೆ ಗೊತ್ತಿರೋ ಹಾಗೆ. ಆ ಸೂರ್ಯನಿಂದ ಶಕ್ತಿ ಸಸ್ಯಗಳಿಗೆ ಬರುತ್ತೆ, ಸಸ್ಯಗಳಿಂದ ಅನ್ನಕ್ಕೆ ಬರುತ್ತೆ, ಅನ್ನದಿಂದ ನಮ್ಮ ದೇಹಕ್ಕೆ ಬರುತ್ತೆ. ನಾನು ಮಾತಾಡ್ತೀನಿ ಅಂದರೆ ನಂದಲ್ಲ ಮಾತೋದು, ಸೂರ್ಯನ ಶಕ್ತಿ ನನ್ನ ದೇಹಕ್ಕೆ ಪ್ರವೇಶ ಮಾಡಿದಾಗ ನನ್ನ ಮಾತಾಗತ್ತೆ. ಒಂದು ರೀತಿ ಭಗವಂತ ತಾನು ಸರ್ವಶಕ್ತಿಯ ಸ್ವರೂಪನಾಗಿ ಎಲ್ಲದರಲ್ಲೂ ಪ್ರವೇಶ ಮಾಡಿದ್ರಿಂದ ಯಜ್ಞ ನಡೀತಾ ಇದೆ ಸ್ವಾಮಿ. ಯಜ್ಞ ನಾವು ಹೊಸದಾಗಿಲ್ಲ, ಯಜ್ಞ ಭಾವನೆ ಇದ್ರಾಯಿತು. ಅದು ಇಡೀ ವಿಶ್ವವೇ ಯಜ್ಞಮಯವಾಗಿರುವಾಗ ನೀವು ಯಜ್ಞದಲ್ಲಿ ಸೇರಿಕೊಳ್ಳದೆ ಹೋದರೆ ನಿಮ್ಮ ಜೀವನ ಕೆಳಗೆ ಬೀಳುತ್ತೆ. ಆದ್ದರಿಂದ ಕಲ್ಪಸೂತ್ರಕಾರರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಆ ಸೂತ್ರಗಳ ಮಹಿಮೆಯನ್ನು ಕೊಂಡಾಡಬೇಕು, ಅದರ ಬಗ್ಗೆ ಹೇಳಬೇಕು ಅಂತ ಆಸೆ ಇದೆ. ಸಾಮಾನ್ಯ ಜನ ಮುಟ್ಟತ್ತೋ ಇಲ್ವೋ ಅಂಥೇಳಿ ಅದನ್ನು ಬಿಟ್ಟು ಸಾಮಾನ್ಯ ವಿಷಯಕ್ಕೆ ಬಂದೆ. ಬಹಳ ನಿಜವಾದ ವಿಷಯ ಏನು ಅಂದರೆ, ಅಥಾತೋ ದರ್ಶಪೂರ್ಣಮಾಸೌ ವ್ಯಾಖ್ಯಾಸ್ಯಾಮ ಪ್ರಾತರಗ್ನಿಹೋತ್ರ ಗುಂಹುತ್ವ ಅನ್ಯಮಾಹವನಂ ಆಹವನೀಯಂ ಪ್ರಣೀಯ ಅಗ್ನೀನನ್ವಾ ದಧಾತಿ ಅಂತ ಸೂತ್ರ. ನಮ್ಮ ಆಪಸ್ತಂಭ ಶ್ರೌತ ಸೂತ್ರ. ಈ ಶ್ರೌತ ಸೂತ್ರಗಳಿಗೆ ಕಲ್ಪ ಅಂತ ಹೆಸರು. ಕಲ್ಪಯತಿ ಅಂದರೆ ಅದನ್ನು ಕರ್ಮಕ್ಕೆ ಮಾಡೋ ಹಾಗೆ ಅದನ್ನು ಜೋಡಿಸ್ಕೋತಾನೆ, ಅದನ್ನು ಕಲ್ಪ ಅಂತ. ಹೇಗೆ ಕಲ್ಪ ಅಂತಂದರೆ ವೇದ ಮಂತ್ರ ಇದೆ. ಈಗ ಉದಾಹರಣೆ ಹೇಳ್ತೇನೆ, ಉದ್ಬುದ್ಧ್ಯಸ್ವಾಗ್ನೆ ಪ್ರತಿಜಾಗೃಹ್ಯೇ ನಮ್ಮಂಥ ಮಂತ್ರ. ಈ ಮಂತ್ರವನ್ನು ಬುಧನಿ ಹೋಮ ಮಾಡ್ತಾರೆ. ಯಾರೋ ಈ ನವಗ್ರಹದವರು. ಮಂತ್ರಾರ್ಥ ನೋಡಿ ತಿಳ್ಕೋಬೇಕು. ಮಂತ್ರೇಶು ಕರ್ಮಾಣಿ, ಶ್ರುತಿ ಹೇಳ್ತಾ ಇದೆ, ಮಂತ್ರೇಶು ಕರ್ಮಾಣಿ ಕವಯೋ ಯಾನ್ಯಪಶ್ಯನ್. ಮುಂಡಕೋಪನಿಷತ್ನಲ್ಲಿ ಮಂತ್ರದಲ್ಲೇ ಕರ್ಮ ಇದೆ. ಮಂತ್ರಾರ್ಥ ನೋಡಿ, ಉದ್ಬುದ್ಧ್ಯಸ್ವ ಎಚ್ಚರಗೊಳ್ಳು, ಪ್ರತಿಜಾಗೃಹ್ಯೇನಂ ಇದನ್ನು ನೀನು ಎಚ್ಚರ ಈ ಯಜಮಾನ ಸ್ವೀಕಾರ ಮಾಡು, ಇಷ್ಟಾಪೂರ್ತೆ ಸಂಸೃಜೇಥಾಂ ಇವನಿಗೆ ಇಷ್ಟಾಪೂರ್ತವನ್ನು ನೀನು ಜೋಡಿಸು ಅಂಥೇಳಿ ಉಷಃ ಕಾಲದಲ್ಲಿ ಅಗ್ನಿಯನ್ನು ಅಗ್ನಿಹೋತ್ರಿ ಎಬ್ಬಿಸುವಾಗ ಉದ್ಧಾರ ಅಂತ ಹೇಳ್ತೀವಿ. ಉದ್ಧಾರ ಅಂದರೆ ಅಗ್ನಿಯನ್ನು ಜ್ವಲನೆ ಮಾಡೋದು. ಆವಾಗ ಹೇಳೋ ಮಂತ್ರ ಉದ್ಬುದ್ಧ್ಯಸ್ವ ಅನ್ನುವಂಥ ಮಂತ್ರ. ಮಂತ್ರವನ್ನು ಹೇಳ್ತಾ ಆ ಕ್ರಿಯೆಯನ್ನು ಮಾಡ್ತಾ ಅಗ್ನಿಹೋತ್ರಿಯಾದವನು ಬೆಳಗಿನ ಜಾವ ಅಗ್ನಿಹೋತ್ರವನ್ನು ಎಬ್ಬಿಸ್ತಾ ಇದ್ದರೆ ಆ ಮಂತ್ರಾರ್ಥ, ಆ ಭಾವ ಎಷ್ಟು ಚೆನ್ನಾಗಿ ಬರುತ್ತೆ. ಅದು ಬಿಟ್ಟು ಉದ್ಬುದ್ಧ್ಯಸ್ವಾಗ್ನೆ ಸ್ವಾಹ ಬುಧಾಯ ಇದನ್ನು ಅಂದರೆ ಇದು ಯಾವ ಅರ್ಥ? ಯಾವ ಬುಧನಿಗೆ ಯಾವ ಮಂತ್ರ? ಏನು ಗೊತ್ತಿದೆ ಅಂತ ಹೇಳಬೇಕು. ಏನು ಮಾಡೋಣ ನಾವು? ಈಗ ಮನುಷ್ಯನಿಗೆ ಪ್ರಸಿದ್ಧಿ ಬಂದ್ಬಿಡುತ್ತೆ. ಪ್ರಸಿದ್ಧಿ ಬಂದರೆ ಕೆಲವು ಅನರ್ಥಗಳು ಬರುತ್ತೆ. ಏನು ಅಂದರೆ ತಪ್ಪಾಗಿ ಯಾವುದಕ್ಕೆ ಗೌರವ ಕೊಡಬಾರ್ದೋ ಅದಕ್ಕೆ ಗೌರವ ಕೊಡ್ತೀವಿ, ಯಾವುದಕ್ಕೆ ಗೌರವ ಕೊಡಲ್ವೋ ಅದಕ್ಕೆ ನಾವು ಗೌರವ ಕೊಡೋಲ್ಲ. ಹೀಗಾಗಿ ಏನಾಗ್ಬಿಡುತ್ತೆ ಅಂದರೆ ಸಾಮಾಜಿಕ ವ್ಯವಸ್ಥೆ ಬಿದ್ದೋಗುತ್ತೆ, ಇಡೀ ನಮ್ಮ ಜೀವನ ಹಾಳಾಗಿ ಹೋಗುತ್ತೆ. ಎಂಥ ಅನ್ಯಾಯ ಅಂತಂದರೆ ಭಗವಂತ ತಾನು ಲೋಕದ ಜನರಿಗೆ ಅನ್ಯಾಯವಾಗತ್ತೆ ಅಂಥೇಳಿ ಮೊದಲು ತಾನು ವೇದಾವತಾರ ಮಾಡಿದ. ಪರಮಾತ್ಮನ ಮೊದಲನೇ ಅವತಾರ ವೇದಾವತಾರ. ಯಾಕಂದರೆ ಮನುಷ್ಯನ ಉದ್ಧಾರ ಮಾಡಬೇಕು ಅಂತ. ರಾಮಾವತಾರ ಕೃಷ್ಣಾವತಾರ ದೊಡ್ಡದಲ್ಲ, ಅದು ದುಷ್ಟರು ಸಂಹಾರ ಮಾಡಿಬಿಡ್ತಾನೆ. ಇಲ್ಲಿ ಯಾರನ್ನೂ ಸಂಹಾರ ಇಲ್ಲ. ಬುದ್ಧಿಯಲ್ಲಿ ವಿವೇಕ ಅನ್ನುವಂಥ ಒಂದು ಜ್ಞಾನವನ್ನು ಕೊಟ್ಟ. ಆ ವೇದಗಳಲ್ಲಿ ಬಂದಂಥ ಜ್ಞಾನ ಮನುಷ್ಯರಿಗೆ ತಲುಪಬೇಕು ಅಂಥೇಳಿ ವೇದಾಂಗಗಳು ಬಂದವು. ವೇದಾಂಗದಲ್ಲಿ ಕಲ್ಪಸೂತ್ರ ಅನ್ನುವಂಥದ್ದು ಅಗ್ನಿಹೋತ್ರಾದಿಗಳನ್ನು ಮಾಡೋದಕ್ಕೆ ತಕ್ಕಂಥದ್ದು. ಯಜ್ಞಾಧ್ಯಯನ ವೇದಾಧ್ಯಯನ ಎರಡು ಯಾಕೆ ಬೇಕು ಅಂತಂದರೆ, ವೇದಾಧ್ಯಯನ ಒಂದು ಶಾಖೆ ನಮಗಾಗೋದು ಅಷ್ಟೇ, ಒಂದು ಶಾಖೆಯಲ್ಲಿ ಮಾಡ್ತೀವಿ ನಾವು. ಶಾಖೆ ತೈತಿರಿಯ ಶಾಖೆ ನಮ್ಮದು. ತೈತಿರಿಯ ಶಾಖೆಯಲ್ಲಿ ಎಲ್ಲೋ ಕೆಲವು ಭಾಗ ಹೇಳ್ತಾರೆ, ಇನ್ನು ಕೆಲವು ಕಲಿಯೋದೇ ಇಲ್ಲ, ಕೆಲವರು ಪೌರೋಹಿತ್ಯಕ್ಕೆ ಹೊರಟೋಗ್ತಾರೆ. ಅದು ಈಗಿನ ದುಸ್ಥಿತಿ. ಬೆಂಗಳೂರಂತೂ ನೋಡಿದರೆ ಇಂಥ ಕೆಟ್ಟ ಸಾಮಾಜಿಕ ಸ್ಥಿತಿ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ಎಂಥ ಅನ್ಯಾಯ ಇದು! ಎಲ್ಲರೂ ದುಡ್ಡಿಗೆ ವೇದವನ್ನು ಮಾರೋದು. ಅಪ್ಪ ಏನೇನೋ ಹೇಳ್ತಾರೆ, ನಾನು ಅದನ್ನು ವರ್ಣನೆ ಮಾಡಲ್ಲ, ಪ್ರಸ್ತುತ ಅಲ್ಲ. ಒಟ್ಟು ವೇದಾಧ್ಯಯನ ಮನುಷ್ಯ ತನ್ನಲ್ಲಿ ತನ್ನ ಆತ್ಮಸ್ವರೂಪವನ್ನು ಕಂಡುಕೊಂಡು ತಾನು ಉತ್ತಮೋತ್ತಮ ಇದನ್ನು ಪಡ್ಕೊಳ್ಳಿ ಅಂತ ಬಂದರೆ ಜ್ಞಾನವನ್ನು ಬಿಟ್ಟರು, ಬರೀ ಚಾಂಟಿಂಗ್ ಮಾಡಿದ್ರು,
ಬರೀ ಬುದ್ಧಿ ಮಾಡಿದ್ರು ಹಿಂದೆ ಮುಂದೆ ಹೇಳಿದ್ರು ಮೈ ಮೇಧಾ ಮೇಧಾ ಮೈ ಯಾತಕ್ಕೆ ಹೇಳಬೇಕು ಗೊತ್ತಿಲ್ಲ. ನಾನು ಅದನ್ನು ಹೇಳಬಾರ್ದು ಅಂತಲ್ಲ, ಯಾತಕ್ಕೋ ಮನುಷ್ಯನಿಗೆ ಒಂದು ಆರ್ಷಂ ಧರ್ಮೋಪದೇಶಂಚ ಎಸ್ ತರ್ಕೇಣಾನುಸಂಧತ್ತೆ ಸಧರ್ಮಂ ವೇದ ನೇತರ. ಅಲ್ಲಿ ಯುಕ್ತಿ ಬೇಕು. ಹೇಳ್ತಾರೆ ಹ್ಞೂ ಹ್ಞೂ ಅಂತಂದರೆ ನಮ್ಮ ಕಾಳಿದಾಸ ಜನ ಹೇಳ್ತಾನೆ ಪುರಾಣ ಮಿತ್ಯೇವ ನ ಸಾಧು ಸರ್ವಂ. ಸ್ವಾಮಿ ಹಿಂದಿಂದ ಬಂದಿದೆ ಅಂಥೇಳಿ ಎಲ್ಲ ಸರಿ ಅಂತ ಒಪ್ಕೊಳ್ಳೋದಲ್ಲ. ನಮಗೆ ಗೊತ್ತಾಗತ್ತೆ ತಪ್ಪು. ಈಗ ನಾವು ಭಾಷೆ ಕಲಿತಾ ಇರೋ ಕ್ರಮ ತಪ್ಪು, ಹೌದು ತಪ್ಪು ಒಪ್ಕೊಳ್ಳೋಕ್ಕೇನೋ. ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ, ನಮ್ಮದು ತಪ್ಪು, ಹೌದು ತಪ್ಪು. ಅದರಲ್ಲೇನು ಅಯ್ಯೋ ಹಾಗಲ್ಲ ಯಾಕೆ ಹೇಳ್ಕೊಡ್ಲಿಲ್ಲ, ಅದೆಲ್ಲ ಯುಕ್ತಿಯಲ್ಲೇ ಬೇಡ. ಹೇಳ್ಕೊಡ್ಲಿಲ್ಲ ಸರಿನೇ ತಾನೇ. ನಿಮ್ಮ ಸಂಪ್ರದಾಯದಲ್ಲಿ ಹೆಣ್ಮಕ್ಳಿಗೆ 7ನೇ ವಯಸ್ಸಿನ ಹೇಳ್ಕೊಟ್ಟಿದ್ದೀರಾ? ಇಲ್ಲ, ನಿಮ್ಮದು ತಪ್ಪಾಗಿದೆ. ಬೇರೆ ವಿದ್ಯಾಭ್ಯಾಸ ಮಾಡಿದ್ರು, ಸಾಮಾಜಿಕ ವಿದ್ಯಾಭ್ಯಾಸವನ್ನು ದಾರಿ ಬಿಟ್ಟರು. ಆಮೇಲೆ ಕೌಟುಂಬಿಕ ವ್ಯವಸ್ಥೆನೂ ಬಿದ್ದೋಯ್ತು, ವರ್ಣಾಶ್ರಮ ವ್ಯವಸ್ಥೆನೂ ಬಿದ್ದೋಯ್ತು, ಎಲ್ಲ ಬಿದ್ದೋಯ್ತು, ಎಲ್ಲ ಪಶುಗಳಾದರು. ಅಂದರೆ ಮನುಷ್ಯ ಒಮ್ಮೆ ಜಾರಿದರೆ ತನ್ನ ಜಾಗದಿಂದ ಎಷ್ಟು ಅನರ್ಥವನ್ನು ಪಡ್ಕೊಳ್ತಾನೆ ಅಂದರೆ ನಮ್ಮ ಗುರುಕುಲ ಶಿಕ್ಷಣವೇ ಇದಕ್ಕೆ ಕಾರಣ ಅಂತೀನಿ ನಾನು. ಗುರುಕುಲ ಶಿಕ್ಷಣದಲ್ಲಿ ಯಾಕೆ ಹೀಗೆ ಬಂತು ಅಂತ ನನಗೆ ಇವತ್ತಿನಿಗೂ ಅರ್ಥವಾಗಲಿಲ್ಲ. ನಾನು ಒಪ್ಕೋತೀನಿ. ಏನು ಅಂದರೆ ನಾನು ಅಧ್ಯಯನ ಮಾಡಿದೆ, ವೇದಾಧ್ಯಯನವನ್ನು ಬಾಯಲ್ಲೇ ಕಲಿತೆ, ವ್ಯಾಕರಣವನ್ನು ಹೇಳಿಸ್ಕೊಂಡೆ, ಬೇಕಾದಷ್ಟು ಆಯಿತು. ಆದರೆ ನನ್ನ ಮನಸ್ಸಲ್ಲಿ ಬಂತು, ಹೌದು ಎಲ್ಲ ಜನರಿಗೂ ಕೊಡಬೇಕಲ್ವ ವಿಜ್ಞಾನವನ್ನು. ಹೆಣ್ಮಕ್ಳಿಗೆ ಕೊಡಬೇಕು, ಬ್ರಾಹ್ಮಣರಿಗೂ ಕೊಡಬೇಕು. ಎಲ್ಲರೂ ಜ್ಞಾನ ಬುದ್ಧಿಗೆ ಸೇರಿದ್ದು ಸ್ವಾಮಿ, ದೇಹಕ್ಕಲ್ಲ ಜಾತಿಗಲ್ಲ ಸೇರಿದ್ದು. ಜ್ಞಾನ ಯಾವುದಕ್ಕೆ ಸೇರಿದ್ದು? ಬುದ್ಧಿಗೆ. ಎಲ್ಲೆಲ್ಲಿ ಬುದ್ಧಿ ಇದೆಯೋ ಅವರಿಗೆಲ್ಲ ಜ್ಞಾನ ಕೊಡಬೇಕು. ಜ್ಞಾನ ಕೊಡೋಕ್ಕೆ ಯಾಕೆ ಇವರು ಹೀಗೆ ಮಾಡಿದರು? ಬಹಳ ಕಷ್ಟ, ಉತ್ತರ ಹೇಳೋಕ್ಕೆ ಆಗಲ್ಲ. ನಾನು ಸಮರ್ಥನೆ ಮಾಡೋಕ್ಕೆ ಯಾವುದನ್ನು ಹೋಗಲ್ಲ. ತಪ್ಪನ್ನು ಸರಳವಾಗಿ ಒಪ್ಕೊಳ್ಳುವಂಥ ಒಂದು ನಮ್ರತೆ ನಮ್ಮಲ್ಲಿರಬೇಕು. ಅದು ವಿನಯ ಅಂತೀನಿ ನಾನು. ಭಾಷೆಯನ್ನು ಕಲಿಸೋ ಕ್ರಮದಲ್ಲಿ ನಾವು ತಪ್ಪಿದ್ದೀವಿ, ಹೌದು. ವೇದಾಧ್ಯಯನ ಮಾಡೋ ಕ್ರಮದಲ್ಲಿ ತಪ್ಪಿದ್ದೀವಿ, ಹೌದು. ಯಜ್ಞಾಧ್ಯಯನ ಬಿಟ್ಟಿದ್ದೀವಿ, ಹೌದು. ಇಷ್ಟೇ ಅಲ್ಲ, ಇನ್ನು ಮುಂದೆ ಏನೇನು ಅನರ್ಥಗಳಾಗಿದೆ ಅಂತ ಪಟ್ಟಿ ಮಾಡ್ತಾ ಹೋದರೆ ಸ್ವಲ್ಪ ಅಲ್ಲ. ನಾನು ವೇದಾಂತವನ್ನು ಅಧ್ಯಯನ ಮಾಡಿದೆ, ಬಹಳ ಜನ ಹೇಳಿದ್ರು ತರ್ಕ ಕಲೀಲಿಲ್ಲ ಅದಕ್ಕೆ ಹೀಗಾಯಿತು ಅಂದರು. ಸ್ವಾಮಿ ಒಳ್ಳೇದಾಯಿತು ಅಂದೆ ನಾನು. ತರ್ಕಶಾಸ್ತ್ರ ಓದೋಕೆ ಹೋಗಿದ್ದರೆ ನಾನು ತ್ವಾತ್ ಅಂಥೇಳಿ ತನ್ನಿಷ್ಠತಾಕ ಅವಚ್ಛೇದಕ ಅವಚ್ಛಿನ್ನ ಕಲಿತು ಬಿಡ್ತಿದ್ದೆ. ಬಹಳ ಒಳ್ಳೇದು ಮಾಡಿದೆ. ನಮ್ಮ ಗುರುಗಳವರು, ನಮ್ಮ ಶಂಕರರು ಒಳ್ಳೆಯ ಸಂಪ್ರದಾಯದ ಶಾಂಕರ ಭಾಷ್ಯವನ್ನು ಕಲಿಸ್ಕೊಟ್ರು. ಜೀವನದಲ್ಲಿ ಪರಿಪೂರ್ಣವಾದ ಒಂದು ನೆಮ್ಮದಿ ಸಿಕ್ತು. ನಿಜವಾಗಿ ನಾನು ಬದುಕಿದ್ದು ಸಾರ್ಥಕವಾಯಿತು. ಎಂಥ ಪರಮಾತ್ಮನಲ್ಲಿ ಭಕ್ತಿ ಇದೆ, ಎಂಥ ಗುರುಭಕ್ತಿ ಇದೆ. ಗುರುಭಕ್ತಿ ಪರಮಾತ್ಮನ ಭಕ್ತಿ ಇದ್ದ ಮೇಲೆ ನಿಜವಾಗಿ ಅವ ಮನುಷ್ಯ ಸತ್ಸಂಗಕ್ಕೆ ಸೇರ್ತಾನೆ, ಸನ್ಮಾರ್ಗಕ್ಕೆ ಬರ್ತಾನೆ. ಅಂಥ ಗುರುಕುಲ ಶಿಕ್ಷಣ ನಮ್ಮದಾಗಿತ್ತು. ಅನ್ಯಾಯವಾಗಿ ಆ ಶಿಕ್ಷಣ ಪದ್ಧತಿಯನ್ನು ಬಿಟ್ಟು ಈಗ ಜನ ಯಾಕೆ ಬರ್ತಾ ಇಲ್ಲ, ಜನ ನಮ್ಮ ಗುರುಕುಲ ಶಿಕ್ಷಣ ಯಾಕೆ ದೂರ ಆಗ್ತಾ ಇದ್ದಾರೆ ಅಂದರೆ 2 ಕಾರಣ ಹೇಳ್ಬೋದು. ಜನರಿಗೆ ದುಡ್ಡಿನ ಆಸೆ, ಕಾಮ, ಅದರಿಂದ ಈ ಕಡೆ ಬಂದರು ಅಂತ ಒಂದು ಕಾರಣ. ನಮ್ಮ ಗುರುಕುಲ ಶಿಕ್ಷಣದಲ್ಲೂ ದೋಷ ಇದೆ. ದೋಷ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಇಷ್ಟು ದೋಷಗಳು ಎದ್ದು ಕಾಣ್ತಾ ಇದೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಕಲೀಲಿಲ್ಲ, ಸರಿಯಾಗಿ ಹೇಳ್ಕೊಡ್ಲಿಲ್ಲ, ಸರಿಯಾದ ಪರಂಪರೆ ಬೆಳೆಸಲಿಲ್ಲ ಅಂತ. ನಾನು ವಿದ್ಯಾಭವನದಲ್ಲಿ ಕೊನೆಯ ಒಂದು ಮಾತು ಏನು ಹೇಳೋದು ಅಂದರೆ, ಭಾರತೀಯ ವಿದ್ಯಾಭವನ ಗೌರವ ಕೊಡ್ತೀವಿ, ಸನ್ಮಾನ ಮಾಡ್ತೀವಿ. ಆದರೆ ನಿಜವಾಗಿ ಉಳಿವಿದೆಯಲ್ಲ, ಸಂಪ್ರದಾಯ ಕ್ರಮದ ಉಳಿವು, ಅದಕ್ಕೆ ಯಾರು ತಪಸ್ಸು ಮಾಡ್ತಾರೆ, ಅದು ದುಡ್ಡಿಂದ ಆಗಲ್ಲ. ವ್ಯಕ್ತಿ ನಿಶ್ಚಯ ಮಾಡಬೇಕು, ತ್ಯಾಗ ಮಾಡಬೇಕು. ದುಡ್ಡು ಕೊಟ್ಟರೆ ಆಗತ್ತೆ, ಸುಳ್ಳೋದು. ಯಾವ ದುಡ್ಡಿಲ್ಲೂ ಯಾವ ಸಂಪ್ರದಾಯ ಉಳಿಯೋಲ್ಲ. ಸುಮ್ಮನೆ ತತ್ಕಾಲಕ್ಕೆ ಅದು ಅನಿಸುತ್ತೆ. ನಿಜವಾಗಿ ವ್ಯಕ್ತಿ ತಪಸ್ಸಿನ ನಾನು ಎಂಥದ್ದು ಕೊನೆಯ ಭಾರತೀಯ ಸಾವತ್ರಿ ಇದೆಯಲ್ಲ, ಏನೋ ನಜಾತು ಕಾಮಾನ್ ನ ಭಯಾನ್ ನ ಲೋಭಾತ್ ಧರ್ಮಂ ತ್ಯಜೇ ಜೀವಿತಸ್ಯಾಪಿ ಹೇತೋ ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯೇ ಜೀವೋ ನಿತ್ಯ ತಸ್ಯ ಹೇತು ಸ್ವನಿತ್ಯ. ಆದ್ದರಿಂದ ಧರ್ಮ ನಂದು, ನನ್ನ ಕರ್ತವ್ಯ, ನಾನು ಉಳಿಸ್ಬೇಕು. ನನ್ನ ಬದುಕಿದ್ರು ಸತ್ರು ಸರಿ ಅಂತ ನನಗೆ ಎಷ್ಟು ಸಂತೋಷ ಆಗುತ್ತೆ. ನಮ್ಮ ತಂದೆ ಹೇಳ್ತಾಯಿದ್ರು, ನೀನು ಬದುಕೋಗಿ ಇಲ್ಲದೆ ಸತ್ರು ಪರವಾಗಿಲ್ಲ, ನೀನು ವೇದಾಧ್ಯಯನ ಮಾಡು, ನೀನು ಏನೇ ಆಗಲಿ ಇವ್ರ ಹತ್ರ, ಗುರುಗಳ ಹತ್ರ ಬಿಡುವಾಗ ವಿದ್ಯೆ ಕಲಿದೇ ಹೋದರೂ ಪರವಾಗಿಲ್ಲ, ಇವರು ಸೇವೆ ಮಾಡು. ಎಷ್ಟು ಅವರ ನಿಷ್ಠುರವಾದ ಮಾತು ಅಂದರೆ ಅದು ಗುರುಗಳ ಒಂದು ಅನುಗ್ರಹ, ಆ ಪರಂಪರೆಯ ಅನುಗ್ರಹ. ಒಳ್ಳೆಯ ಸನ್ಮಾರ್ಗಕ್ಕೆ ಬಂದೆ. ಕೊನೆಯಲ್ಲಿ ನಮ್ಮ ದೇಶ ರಕ್ಷಣೆ ಮಾಡೋ ಯೋಧರು ರಕ್ಷಣೆ ಮಾಡುವಾಗ ದೇಹ ಒಪ್ಪಿಸ್ತಾನೆ, ದೇಹವನ್ನು ರಕ್ಷಣೆ ಮಾಡ್ತಾರೆ. ಹಾಗೆ ಬ್ರಾಹ್ಮಣನಾದವನು ಅಥವಾ ಯಾರೇ ಜ್ಞಾನವನ್ನು ರಕ್ಷಣೆ ಮಾಡೋನು ಬದುಕಿಗೆ ಯೋಚನೆ ಮಾಡಿ, ದುಡ್ಡು ಸಿಗತ್ತಾ, ಮದುವೆ ಹೆಣ್ಮಕ್ಳು ಕೊಡ್ತಾರಾ, ನನಗೆ ಪದವಿ ಸಿಗತ್ತಾ, ನನಗೆ ಕೆಲಸ ಸಿಗತ್ತಾ, ಇದನ್ನು ಯೋಚನೆ ಮಾಡೋದುಂಟಾ? ನಿಷ್ಕಾರಣಂ ಷಡಂಗೋ ವೇದೋ ಅಧ್ಯೇಯೋ ಜ್ಞೇಯಶ್ಚ. ತಪ್ಪು, ಅದ್ರಲ್ಲಿ 2 ಇಲ್ಲೇ ಇಲ್ಲ. ನಾನು ನಿಶ್ಚಯ ಮಾಡಬೇಕು, ನನ್ನ ಬದುಕಿನಲ್ಲಿ ನಾನು ಇದಕ್ಕೋಸ್ಕರ ತ್ಯಾಗ ಮಾಡಬೇಕು, ನನ್ನ ಸಮಯ ಕೊಡಬೇಕು, ನನ್ನ ಮಕ್ಕಳನ್ನು ನಾನು ತಯಾರು ಮಾಡಬೇಕು. ನನ್ನ ತಂದೆ ಹೇಳೋರು, ನಿನ್ನ ಮಕ್ಕಳು ವೇದಾಧ್ಯಯನ ಮಾಡಿದ್ರೆ ನೀನು ವೈದಿಕ, ನೀನು ವೇದಾಧ್ಯಯನ ಮಾಡಿದ್ರೆ ಅಲ್ಲ. ನಿನ್ನ ಮಕ್ಕಳನ್ನು ಇದಕ್ಕೆ ಆಂಗ್ಲ ವಿದ್ಯಾಭ್ಯಾಸಕ್ಕೆ ಕಲಿಸು, ನೀನು ವೇದಾಧ್ಯಯನ ಮಾಡಿದ್ರೆ ನಿನಗೆ ಯಾರು ವೈದಿಕ ಅಂತಾರೆ ಅಂತ. ಕರೆಕ್ಟ್ ಮಾತದು. ನನಗೆ ಯಾವುದರಲ್ಲಿ ಜೀವನದಲ್ಲಿ ಆನಂದವನ್ನು ಕಂಡಿದ್ದೀನಿ, ಯಾವುದು ಒಳ್ಳೆಯ ಮಾರ್ಗ ಅಂತ ತಿಳ್ಕೊಂಡಿದ್ದೀನಿ, ಅದರಲ್ಲಿ ನನ್ನ ಮಕ್ಕಳನ್ನು ನಾನು ಕಳಿಸಲ್ಲ.
ನಾನು ಬಹಳ ದೊಡ್ಡ ಗೌರವ ತಗೋತೀನಿ. ಯಾತಕ್ಕೆ ತಗೋಬೇಕು ಗೌರವನ? ಯಾರು ಕೊಡ್ತಾರೆ ಗೌರವನ? ನಿಜವಾಗಿ ನಿನಗಿದ್ರೆ ನೀನು ತ್ಯಾಗ ಮಾಡಿ ನಿನ್ನ ಮಕ್ಕಳನ್ನು ಕಲಿಸಬೇಕು. ಈ ತಪಸ್ಸು ಮಾಡುವ ಒಂದು ಛಾತಿ ಅಂತಾರಲ್ಲ, ಆ ಮನೋನಿಶ್ಚಯ, ಅದಕ್ಕೆ ಬೆಲೆ. ಅಂಥ ಒಂದು ಬೆಲೆಯನ್ನು ನಮ್ಮ ಭಾರತೀಯ ವಿದ್ಯಾಭವನ ಹಾಗೂ ನಮ್ಮ ಗುರುಕುಲ ಶಿಕ್ಷಣ ಪಡ್ಕೊಳ್ಳೇಬೇಕು. ಇನ್ನು ಚಿಟಿ ಬಂದ್ಬಿಡುತ್ತಾನೋ ಒಂದು 2 ನಿಮಿಷದಲ್ಲಿ ಕಲ್ಪಸೂತ್ರದ ಪ್ರಯೋಜನ ಹೇಳಬೇಕು. ಯಾಕೆ ಅಂತಂದರೆ ಕಲ್ಪಸೂತ್ರಕಾರರು ಅಗ್ನಿಹೋತ್ರಾದಿಗಳಿಂದ ಆರಂಭ ಮಾಡಿದರು. ಅಗ್ನಿಹೋತ್ರ ಅನ್ನುವಂಥದ್ದು ಮದುವೆಯ ಉಪಾಸನಾಗ್ನಿ ಬರುತ್ತಲ್ಲ, ಮದುವೆ ದಿವಸ ಕೈ ಹಿಡ್ಕೊಂಡು ಸಪ್ತಪದಿ ಮಾಡ್ತೀವಲ್ಲ, ಸಪ್ತಪದಿ ಆದರೆ ಪಾಣಿಗ್ರಹಣ ಆಯಿತು ಅಂತ. ಇನ್ನು ಬಾಕಿದೆಲ್ಲ ಮುಖ್ಯ ಅಲ್ಲ. ನಮ್ಮ ಸೂತ್ರಕಾರರು ಗೃಹ್ಯಸೂತ್ರ, ಧರ್ಮಸೂತ್ರ, ಶ್ರೌತಸೂತ್ರ ಅಂತ 3 ಸೂತ್ರವನ್ನು ಬರೆದರು. ಗೃಹ್ಯಸೂತ್ರದಲ್ಲಿ ಸಂಸ್ಕಾರಗಳು ಅಂದರೆ ಉಪನಯನ, ಚೂಡಾಕರ್ಮ, ವಿವಾಹ, ಈ ಕ್ರಮಗಳು. ಧರ್ಮಸೂತ್ರ ಮನುಷ್ಯ ಹೇಗೆ ಬಾಳಬೇಕೋ, ಧರ್ಮದಿಂದ ಹೇಗೆ ಬಾಳಬೇಕು, ಯಾವುದು ಸರಿ ಯಾವ ತಪ್ಪು ಅಂತ ಬರೆದರು. ಶ್ರೌತಸೂತ್ರದಲ್ಲಿ ಅಗ್ನಿಹೋತ್ರಾದಿಗಳನ್ನು ಬರೆದರು. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗಿ ಆ ಕಲ್ಪಸೂತ್ರವನ್ನು ನೀವು ಆ ಭಾಷೆನೇ ನೋಡಿ, ಆ ಕ್ರಮ ನೋಡಿ, ಏನು ಆನಂದವಾಗತ್ತೆ. ಎಂಥ ಭಾಷೆಯ ಜ್ಞಾನ ಒಂದು ಸಲ ಹೊಳೆದ್ರೆ ಅಬ್ಬಾ ಏನು ಚೆನ್ನಾಗಿ ಪ್ರಯೋಗ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಸಂಸ್ಕೃತ ಭಾಷೆಯನ್ನು ನೀವು ನನಗೆ ಕೆಲವು ಪ್ರಶ್ನೆ ಬರುತ್ತೆ. ಈ ಭಾಷೆಯನ್ನು ಇವತ್ತೇನೋ ನಾವು ಕಲಿಯೋಕ್ಕೆ ಹೋಗ್ತೀವಲ್ಲ, ಎಲ್ಲೋ ಒಂದು ಕೃತ್ರಿಮತೆ ಅನಿಸುತ್ತೆ. ಸಂಸ್ಕೃತ ಮಾತಾಡೋಕ್ಕೆ ಹೋದರೆ ಏನೋ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಆದರೆ ಸ್ವಲ್ಪ ದಿವಸ ಆದರೆ ಅದೇ ಒಗ್ಗತ್ತೆ. ಆದರೆ ಈ ಭಾಷಾ ಶೈಲಿ ಬೆಳೆಸ್ಕೋಬೇಕಲ್ಲ. ನೀವು ಸೂತ್ರಕಾರರ ಶೈಲಿಗೆ ಹೋಗಿ, ವೇದಗಳ ಶೈಲಿಗೆ ಹೋಗಿ, ಮಹಾಭಾಷ್ಯಾದಿ ಭಾಷ್ಯಗಳ ಅವ್ರ ಭಾಷೆ ಹೇಳ್ತಾ ಇದ್ರಲ್ಲ, ಆ ಶೈಲಿಗೆ ಹೋದರೆ ಎಷ್ಟು ಚೆನ್ನಾಗಿದೆ, ಏನು ಅದ್ಭುತವಾಗಿದೆ. ನೀವು ಸಂಸ್ಕೃತ ಭಾಷಾ ಶೈಲಿಗಾದರೂ ಕಲ್ಪಸೂತ್ರಗಳನ್ನು ಅದನ್ನು ಅಧ್ಯಯನ ಮಾಡಬೇಕು, ಅಷ್ಟು ಚೆನ್ನಾಗಿದೆ. ಅವ್ರು ಹೇಳ್ತಾ ಸುಂದರವಾಗಿ ಹೇಳ್ತಾರೆ ನೋಡಿ. ಆರಂಭ ಮಾಡುವಾಗ ಅವ್ರು ಎಷ್ಟು ಶುರು ಮಾಡಿದಂದ್ರೆ ಅಗ್ನಿಹೋತ್ರ ಶುರು ಮಾಡಬೇಕಾಯಿತು. ಅಗ್ನಿಹೋತ್ರ ಶುರು ಮಾಡಲಿಲ್ಲ. ಅಗ್ನಿಹೋತ್ರ ಮಾಡಬೇಕಾದ್ರೆ ಅಗ್ನ್ಯಾಧಾನ ಆಗಬೇಕು, ಅಗ್ನಿಯನ್ನು ಆಧಾನ ಮಾಡಬೇಕು. ಅಗ್ನ್ಯಾಧಾನ ಅಂದರೆ ಔಪಾಸನಾಗ್ನಿಯನ್ನು ಅರಳಿ ಮರದ ಒಂದು ಅರಣಿ ಅಂತೀವಿ ನಾವು, ಅಂದರೆ ಚೌಕವಾದಂಥ ಒಂದು ತುಂಡು ಅಂತ ಹೇಳೋಣ. ನಮ್ಮ ಸಂಸ್ಕೃತ ಇದರ ಭಾಷೆಯಲ್ಲಿ ಅರಣಿ, ಅದರಲ್ಲಿ ಅದನ್ನು ಸಮಾರೋಪ ಮಾಡಿ ಮಥನ ಮಾಡಿ 3 ಕಡೆ ಇಟ್ಕೊಂಡು ಅದು ಅಗ್ನಿಹೋತ್ರ ಅಂತ ಮಾಡಬೇಕು. ಅಗ್ನ್ಯಾಧಾನ ಮಾಡದೆ ಅಗ್ನಿಹೋತ್ರ ಮಾಡೋಕ್ಕಾಗಲ್ಲ. ಅಗ್ನ್ಯಾಧಾನ ಮಾಡಬೇಕಾದ್ರೆ ಇಷ್ಟಿ ಬರುತ್ತಲ್ಲಿ. ಇಷ್ಟಿ ಅಂದರೆ ದರ್ಶಪೂರ್ಣ 15 ದಿವಸಕ್ಕೊಂದು ಸಲ ಮಾಡ್ತೀವಲ್ಲ, ಅದರ ಪ್ರಯೋಗ ಬರುತ್ತೆ. ಅಗ್ನ್ಯಾಧಾನಕ್ಕೆ ಇಷ್ಟಿ ಬೇಕು, ಅಗ್ನ್ಯಾಧಾನ ಅಗ್ನಿಹೋತ್ರಕ್ಕೆ ಬೇಕು. ಆದ್ದರಿಂದ ಅಗ್ನ್ಯಾಧಾನ ಎರಡಕ್ಕಿಂತ ಮುಂಚೆ ದರ್ಶಪೂರ್ಣಮಾಸವನ್ನು ಶುರು ಮಾಡಿದರು. ಅಥಾತೋ ದರ್ಶಪೂರ್ಣಮಾಸವು ವ್ಯಾಖ್ಯಾಸ್ಯಾಮಃ ಅಂತ. ನಾವು ನಿಜವಾಗಿ ಉಪಕರ್ಮ ಅಂತ ಒಂದು ನಾವು ಮಾಡ್ಕೋತೀವಿ. ಈಗ ಮುಂದೆ ಬರುತ್ತಲ್ಲ ಹುಣ್ಣಿಮೆ, ಶ್ರಾವಣ ಹುಣ್ಣಿಮೆ ದಿವಸ ಉಪಕರ್ಮದಲ್ಲಿ ಪ್ರತಿಜ್ಞೆ ಮಾಡ್ತೀವಿ. ನಾವು ಇಷ್ಟು ಧರ್ಮಗಳನ್ನು ಅಂದರೆ ಇಷ್ಟು ಶಾಸ್ತ್ರಗಳನ್ನು, ಅಂಗಾನಿ ವೇದಾಶ್ಚತ್ವಾರ ಮೀಮಾಂಸಾ ನ್ಯಾಯವಿಸ್ತರ ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾಕೇತಾಶ್ಚತುರ್ದಶ, ಇಷ್ಟನ್ನು ನಾವು ಕಲಿತು ರಕ್ಷಣೆ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡೋದದು. ಅಗ್ನಿ ಮುಂದೆ ನಾವು ಏನೇ ಮಾಡಿದ್ರು ಅಗ್ನೇ ವ್ರತಪತೆ ವ್ರತಂಚರಿಷ್ಯಾಮಿ ತಚ್ಛಕೇಯಂ ತನ್ಮೇರಾಧ್ಯತಾಂ, ನಾನು ನಿಮ್ಮ ಪ್ರತಿಜ್ಞೆ ಮಾಡ್ತೀನಿ, ನನ್ನ ಪ್ರಾಣ ಕೊಟ್ಟರು ಪರವಾಗಿಲ್ಲ ಈ ವಿದ್ಯೆಯನ್ನು ಕಾಪಾಡ್ತೀನಿ ಅಂತ. ಏನು ತ್ಯಾಗ ಮಾಡ್ತೀವಿ, ಸುಮ್ಮನೆ ಹೋಗ್ತೀವಿ, ಜನವಾರ ಬದಲಾಯಿಸ್ಕೊಂಡ್ವಿ ಬಿಟ್ವಿ. ಏನು ಅರ್ಥ, ಎಂಥ ಅಣಕಿದೆ, ಭಾಳ ಅನ್ಯಾಯ. ಆ ಪ್ರತಿಜ್ಞೆ ಮಾಡಿದ ಮೇಲೆ ಅಲ್ಲಿ ಬರುತ್ತೆ ಅಂಗಾನಿ ವೇದಾಹ. ಅಂಗಾನಿ ಅಂದರೆ ವೇದಾಂಗಗಳು, ಆ ವೇದಾಂಗಗಳಲ್ಲಿ ಕಲ್ಪಸೂತ್ರ. ಈ ಕಲ್ಪಸೂತ್ರವನ್ನು ನೀವು ಅಧ್ಯಯನ ಮಾಡದೆ ಹೋದರೆ ಎಲ್ಲ ವೇದಗಳನ್ನು ಸೇರಿಸ್ಕೊಂಡು ಅಗ್ನಿಹೋತ್ರ ಮಾಡಬೇಕು. ಒಂದು ಶಾಖೆಯನ್ನು ಅಧ್ಯಯನ ಮಾಡಿರ್ತೀವಿ. ಹೇಗೆ ಬರುತ್ತೆ? ಬರೋದೇ ಇಲ್ಲ ನನಗೆ. ಈಗ ನಮ್ಮ ಉಪಾಸನೆ ಕ್ರಮದಲ್ಲಿ ಹೇಳ್ತಾರೆ, ಉಪಾಸನೆ ಅಂದರೆ ಒಂದು ಪರಮಾತ್ಮನ ಭಾವನೆ ಮಾಡೋದು. ಅದನ್ನು ಎಲ್ಲ ಶಾಖೆಗಳಲ್ಲೂ ಸೇರಿಸಿ ವೈಶ್ವಾನರೋಪಾಸನೆ ಅಂತ ಒಂದು ಉಪಾಸನೆ ಬರುತ್ತೆ. ಅದು ಭಕ್ತಿ ಪ್ರಧಾನ. ಉಪಾಸನೆ ಅನ್ನೋದು ವೇದದಲ್ಲಿದ್ದರೆ ಪುರಾಣದಲ್ಲಿ ಭಕ್ತಿ ಅನ್ನೋ ಪದ ಇದೆ. ಅರ್ಥ ವ್ಯತ್ಯಾಸ ಇಲ್ಲ. ನಮಗೆ ಉಪಾಸನೆ ಅಂದರೆ ಏನೋ, ಭಕ್ತಿ ಅಂದರೆ ಏನೋ ಅಂತೀವಿ. ಪ್ರೇಮವನ್ನು ಉತ್ತಮವಾದ ವ್ಯಕ್ತಿಯಲ್ಲಿ ಇಡೋದಕ್ಕೆ ಭಕ್ತಿ ಅಂತ ಹೆಸರು. ನಮ್ಮ ಪ್ರೇಮವನ್ನು ಎಲ್ಲೆಲ್ಲೋ ಇಡ್ತೀವಲ್ಲ, ಕ್ಷುದ್ರವಾದ ವಸ್ತುಗಳಲ್ಲಿ, ಆ ಹಣದಲ್ಲಿ, ಮಕ್ಕಳಲ್ಲಿ, ಹೆಂಡತಿಲಿ, ಇದು ಬೇಡ. ಪರಮಾತ್ಮ ಅವನು ವಿಶ್ವರೂಪನಾಗಿದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಭಕ್ತ್ಯಾತ್ ಅನನ್ಯಯಾ ಲಭ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಅಂಥ ಭಕ್ತಿ ಅನ್ನುವಂಥದ್ದು ಬೇಕು. ಅದನ್ನೇ ವೇದದಲ್ಲಿ ಉಪಾಸನೆ ಅನ್ನೋ ಪದದಿಂದ ಕರೆದಿದ್ದಾರೆ. ವೈಶ್ವಾನರ ಉಪಾಸನೆ ಅಂದರೆ ವಿಶ್ವರೂಪ ಉಪಾಸನೆ. ಅದನ್ನು ಮಾಡುವಾಗ ಒಂದು ಚರ್ಚೆ ಇದೆ. ಏನು ಚರ್ಚೆ? ಒಂದು ಶಾಖೆ ತೊಗೊಂಡು ಮಾಡ್ತಿರೋ, ಎಲ್ಲ ಶಾಖೆಯಲ್ಲೂ ತೊಗೊಂಡು ಮಾಡ್ತಿರೋ. ಒಂದೊಂದು ಶಾಖೆಯಲ್ಲಿ ಒಂದು ಸ್ವಲ್ಪ ಅಡಿಷನಲ್ ಇರುತ್ತೆ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಹೇಗೆ ಮಾಡೋದು ಅಂತ ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಹೇಳಿದರು, ಸರ್ವಶಾಖ ಎಲ್ಲ ಶಾಖೆಗಳ ಗುಣಗಳನ್ನು ತಗೊಂಡು ನೀವು ಅಷ್ಟನ್ನು ಅಧ್ಯಯನ ಮಾಡಿ ಆಮೇಲೆ ವಿಶ್ವಾನರ ಉಪಾಸನೆ ಮಾಡಬೇಕು. ಆ ಉಪಾಸನಾ ಪರಂಪರೆಯೇ ನಷ್ಟವಾಗಿದೆ. ನಮಗೆ ದೇವತಾ ಜ್ಞಾನ ಇಲ್ಲ, ಉಪಾಸನೆ ಇಲ್ಲ, ವೈದಿಕ ಉಪಾಸನೆ ಇಲ್ಲ. ಬರೀ ಪುರಾಣದ ಗಣಪತಿ ಪೂಜೆ,
ದುರ್ಗಾ ಪೂಜೆ, ಲಲಿತಾ ಪೂಜೆ ಅಂತ ಈ ಪೌರಾಣಿಕ ಪೂಜೆ ಬಿದ್ದುಬಿಟ್ಟಿದೆ, ಅಷ್ಟು ಬಿಟ್ಟು ಹೋಗ್ಬಿಟ್ಟಿದೆ. ಹೋಮದಲ್ಲೂ ಅಷ್ಟೇ, ದುರ್ಗಾ ಹೋಮ, ಚಂಡಿ ಹೋಮ, ನವಗ್ರಹ ಹೋಮ, ರುದ್ರಹೋಮ, ಇದ್ಯಾವುದು ಶಾಸ್ತ್ರೀಯ ಅಲ್ಲವೇ ಅಲ್ಲ. ಹೇಳಿದರೆ ಬೈತಾರೆ, ನನ್ನ ಹೊಡೆದು ಬಿಡ್ತಾರೆ, ಯಾಕಂದರೆ ಎಲ್ಲರೂ ಆರ್ತಿಜ್ಯ ಹೋಗ್ಬಿಡುತ್ತೆ. ಆದರೆ ಶ್ರೌತ ಸೂತ್ರ ಇರೋದೇ ಅಗ್ನಿಹೋತ್ರದಿಂದಲೇ. ಭಾಷ್ಯಕಾರ ಹೇಳೋದೇ ಅಗ್ನಿಹೋತ್ರಾದೀನಿ ಕರ್ಮಾಣಿ. ಕರ್ಮ ಅಂದರೆ ಯಾವುದು? ಅಗ್ನಿಹೋತ್ರ. ಮೊನ್ನೆ ಅಗ್ನಿಹೋತ್ರದ ಬಗ್ಗೆ ಒಬ್ರು ಹೇಳಿದರು, ಸೃಷ್ಟಿಯ ರಕ್ಷಣೆಗೋಸ್ಕರ ಬಂದಿರೋದು. ನನಗೆ ನಿಜವಾಗಿ ಎಷ್ಟು ಸಂತೋಷವಾಗತ್ತೆ ಅಂದರೆ, ಕರುವಿನಿಂದ ಅಗ್ನಿಹೋತ್ರ ಆರಂಭ ಆಗುತ್ತೆ ಅಂತ ಹೇಳ್ತೆ. ವತ್ಸೋವ ಅಗ್ನಿಹೋತ್ರಸ್ಯ ಪ್ರಾಯಣಂ. ಕರುವನ್ನು ನೀವು ಕಾಪಾಡಬೇಕು ಅಂತ. ಕರು ಕಾಪಾಡಬೇಕಾದ್ರೆ ಏನು ಮಾಡಬೇಕು? ಹಸು ಕಾಪಾಡಬೇಕು. ಬರೀ ಹಸು ಕಾಪಾಡಿ ಕರು ಆಗದೇ ಇರೋ ಬರೀ ಹಸುಗಳಿಗೆ ಪೂಜೆ ಮಾಡಿದ ಪ್ರಯತ್ನ ಇಲ್ಲ, ಹಸುಗಳಿಗೆ ಸೇವೆ ಮಾಡಬೇಕು. ನಮಗೆ ಒಬ್ಬ ಮಹಾತ್ಮರಾದವರು, ನಿಮಗೆ ಹೆಸರು ಹೇಳಿದರೆ ನಿಮಗೆ ತಿಳ್ಕೊತೀನಿ, ನಾನು ಗೌಂದಾಳಿ ಮಹಾರಾಜರು ಅಂತ ಬ್ರಹ್ಮಚರ್ಯ ಮಹಾರಾಜರು ಹೇಳಿದವರು. ನನ್ನ ಮನಸ್ಸಿನಲ್ಲಿ ಜೀವವಾಗಿದ್ದು, ಮೂರೇ ಕೆಲಸ ಮಾಡಿ ಸ್ವಾಮಿ ನೀವು ಕಲಿಯುಗದಲ್ಲಿ: ಒಂದು ಅನ್ನದಾನ, ಒಂದು ರಾಮನಾಮ ಜಪ, ಒಂದು ಗೋಸೇವೆ. 3 ಮಾಡಿ ಪೂರ್ಣವಾಯಿತು ನಿಮ್ಮ ಜೀವನ ಅಂತ. ಯಾಕೆ ಹೇಳಿದ್ರು ಅಂದರೆ, ಗೋಸೇವೆ ಮಾಡಿದರೆ ಅಗ್ನಿಹೋತ್ರಾದಿ ಕರ್ಮ ಮಾಡಿದಾಗಾಯಿತು. ರಾಮನಾಮ ಮಾಡಿದರೆ ಸಕಲ ವೇದಗಳಲ್ಲಿರುವ ಓಂಕಾರಾಂತವಾದ ಜಪ ಮಾಡಿದಾಗಾಯಿತು. ಇನ್ನು ಅನ್ನದಾನ ಮಾಡಿದರೆ ಸಮಸ್ತ ದಾನವೂ ಮಾಡಿದಾಯಿತು. ಮನುಷ್ಯನಿಗೆ ಹೇಳಿರೋದೇ 3: ಯಜ್ಞ, ದಾನ, ತಪಸ್ಸು. ತಪಸ್ಸು ವೇದಾಧ್ಯಯನ, ದಾನ ಅನ್ನದಾನ. ಇನ್ಯಾವ ದಾನ ಮಾಡೋಕ್ಕೆ ಊಟಕ್ಕೆ ಇರೋದನ್ನು 4 ಜನ ಕೊಟ್ಟು ಮಾಡ್ಬೋದಲ್ಲ. ಹಾಗೆ ಈ ಕಲ್ಪಸೂತ್ರದಲ್ಲಿ ನಿಜವಾಗಿ ಕಲ್ಪಸೂತ್ರ ಅನ್ನುವಂಥದ್ದು ಅಗ್ನಿಹೋತ್ರ ಸರ್ವಶಾಖ, ಸಕಲ ಶಾಖೆಗಳ ಮಂತ್ರಗಳನ್ನು ತೊಗೊಂಬಂದು ಅಗ್ನಿಹೋತ್ರವನ್ನು ಹೇಗೆ ಮಾಡಬೇಕು ಅಂತ ಅವರ ಕ್ರಮ ಬೇರೆ ಹೇಳ್ತಾರೆ. ಹೀಗೆ ಮಾಡಬೇಕು, ಸೂರ್ಯೋದಯಕ್ಕೆ ಮುಂಚೆ ನೀನು ಶುರು ಮಾಡಬೇಕು ಅಂತ. ಆ ಅಗ್ನಿಹೋತ್ರಾಧ್ಯಯನವನ್ನು ನೀವು ಮಾಡದೆ ಹೋದರೆ ಸೂತ್ರ ಪ್ರಕಾರ ಬರೀ ತೈತ್ತಿರೀಯ ಶಾಖೆ ಕಲಿತ್ರೆ ಅಗ್ನಿಹೋತ್ರ ಮಾಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ಬೇರೆ ಬೇರೆ ಶಾಖೆಯಲ್ಲಿರುತ್ತೆ ಮಂತ್ರಗಳು. ನೀವು ಹೇಳೋದಾದ್ರೆ ತೈತ್ತಿರೀಯ ಶಾಖೆಯಲ್ಲಿ ಅಗ್ನಿಹೋತ್ರ ಮಂತ್ರ ಒಂದೂ ಇಲ್ಲ, 2 ಮಂತ್ರ ಇರೋದು. ಅಗ್ನಿರ್ಜ್ಯೋತಿರ್ಜ್ಯೋತಿರ್ ಅಗ್ನಿಸ್ವಾಹ ಒಂದು, ಸೂರ್ಯೋಜ್ಯೋತಿರ್ಜ್ಯೋತಿ ಸೂರ್ಯ, 2 ಮಂತ್ರ. ಇನ್ನು ಯಾವ ಮಂತ್ರವೂ ಇಲ್ಲವೇ ಇಲ್ಲ, ಬೇರೆ ಬೇರೆ ಶಾಖೆಗಳಿಂದ ತೊಗೊಂಬರಬೇಕು. ಏನಾಗಿತ್ತು ಅಂದರೆ, ಮುಂಚೆ ವೇದವ್ಯಾಸರು ಅವರು ಎಲ್ಲ ವೇದವನ್ನು ಇಟ್ಕೊಂಡಿದ್ರು. ಕಲಿದ್ವಾಪರ ಸಂಧಿಯಲ್ಲಿ ಅವರು ಏನು ಮಾಡಿದರು? ಹಂಚಿಬಿಟ್ರು. ನೀವು ಈ ಶಾಖೆ ಅಧ್ಯಯನ ಮಾಡಿ, ಈ ಶಾಖೆ ಅಧ್ಯಯನ ಮಾಡಿ ಅಂತ. ಶಾಖೆ ಅಧ್ಯಯನವೇನೋ ವೇದ ರಕ್ಷಣೆಗಾಯಿತು, ಆದರೆ ಯಜ್ಞ ಮಾಡೋಕ್ಕಾಗಲ್ಲ. ಆದ್ದರಿಂದ ಅವ್ರು ಏನು ಮಾಡಿದ್ರು? ಯಜ್ಞಾಧ್ಯಯನ ಅಂತ ಮಾಡಿದರು. ಈಗ ಒಂದು ಪ್ರಶ್ನೆ ನಮ್ಮ ಮುಂದಿಲ್ಲತ್ತೆ, ಟೈಮ್ ಆಯ್ತಾ ಹೇಳ್ಬಿಟ್ಟು, ಟೈಮು ಮೀರಬಾರ್ದು. ಯಜ್ಞಾಧ್ಯಯನ ಅನ್ನೋದಕ್ಕೆ ಏನಾಯಿತು ಅಂದರೆ, ಆಪಸ್ತಂಭರು ಶ್ರೌತಸೂತ್ರಗಳನ್ನು ರಚನೆ ಮಾಡಿದರು, ಅದನ್ನೇ ಕಲ್ಪಸೂತ್ರ ಅಂತ ಹೇಳೋದು. ಅವರಿಗಿಂತ ಹಿಂದೆ ಯಜ್ಞ ಇತ್ತೋ ಇಲ್ವೋ ಅಂತ ಒಂದು ಪ್ರಶ್ನೆ ನಿಮ್ಗೆ ಬರುತ್ತಲ್ವಾ. ಅವರು ಸೂತ್ರ ರಚನೆ ಮಾಡಿ ಅವ್ರ ಹಾಗೆ ನಾವು ಮಾಡ್ತಾ ಇದ್ಮೇಲೆ ಅವರಿಂದ ಮುಂದೆ ಯಜ್ಞ ಆರಂಭ ಆಯಿತು. ಇತಿಹಾಸಕಾರರು ಏನು ಮಾಡ್ತಾರೆ ಅಂದರೆ, ಆಪಸ್ತಂಭರ ಕಾಲ ಯಾವುದೋ, ಬೌಧಾಯನರ ಕಾಲ ಯಾವುದೋ, ಸತ್ಯ ಇದು ಯಾತಕ್ಕೆ ಬೇಕು ನನಗೆ? ಕಾಲ ಕಟ್ಕೊಂಡು ಏನೂ ಬೇಕಾಗಿಲ್ಲ. ಅವರ ಸೂತ್ರದಲ್ಲಿ ಅವ್ರ ಹೆಸರೇ ಹೇಳಿಲ್ಲ. ಅವರು ಶಂಕರ ಪ್ರಸ್ಥಾನತ್ರಯ ಭಾಷ್ಯ ಓದಿದರೆ ಒಂದು ಕಡೆಯಲ್ಲಿ ಶಂಕರ ಅಂತ ಪದ ಇಲ್ಲ. ಅವರು ಶಿಷ್ಯರು ಹೇಳಿರಬೇಕೇ ಹೊರತು ಶಂಕರರು ತಮ್ಮ ಹೆಸರನ್ನಾಗಲಿ, ತಮ್ಮ ತಂದೆ ತಾಯಿಗಳ ಹೆಸರಾಗಲಿ, ತಮ್ಮ ಊರಿನ ಹೆಸರಾಗಲಿ ಯಾವುದೂ ಬರೆದಿಲ್ಲ. ಯಾಕಂದರೆ ಬೇಕಿಲ್ಲ, ಅವರು ದೇಶಕಾಲಾತೀತರು, ಅವ್ರಿಗಿಂತ ತಮ್ಮದಲ್ಲಿ ಹೇಳೋಕೆ ಹೊರಟವರಲ್ಲ. ಆಪಸ್ತಂಭರು ಅಂಥವರ, ಅವರು ಬರೆದ್ರು. ನಮ್ಮ ಮನಸ್ಸಲ್ಲಿ ಚಿಂತನೆ ಬಂತು, ಅಲ್ಲ ಆಪಸ್ತಂಭರೇನೋ ಯಜ್ಞಾದಿಗಳನ್ನು ಬರೆದ್ರು, ಹಿಂದವ್ರು ಹೇಗೆ ಮಾಡ್ತಾಯಿದ್ರು? ಅದಕ್ಕೆ ಒಬ್ಬರು ಹೇಳಿದರು, ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಯಜ್ಞ ನಡೀತಾ ಇತ್ತು ಸ್ವಾಮಿ, ಆಪಸ್ತಂಭರು ನೋಡಿದ್ರು ಈ ಮುಂದಿನವರೆಗೆ ಇದು ಹೀಗೆ ಮಾಡ್ತಾ ಇರೋದು ನೋಡಿ ತಿಳ್ಕೊಳಕ್ಕೆ ಬರಲ್ಲ, ಬುದ್ಧಿ ಕಡಿಮೆ. ಬರ್ತಾ ಬರ್ತಾ ಮನುಷ್ಯನಿಗೆ ಬುದ್ಧಿ, ಇವತ್ತಿನ ವೇದ ಹೇಳಿ ಅಂದರೆ ಹೇಳೋಕ್ಕಾಗತ್ತಾ? ವೇದ ಬಾಯಲ್ಲಿ ಹೇಳೋರು ಎಷ್ಟು ಜನ ಇರ್ತಾರೆ? ಬೆರಳೆಣೋ ಅಷ್ಟು ಜನ, ಒಂದು 10-6 ಜನ ಇರ್ಬೋದು, ಈ ವಂಶಿ ಕೃಷ್ಣ ಇಂಥವರು. ಆದರೆ ಅಷ್ಟು ಬುದ್ಧಿ ದೌರ್ಬಲ್ಯ ಇದ್ದಾಗ ಏನು ಮಾಡಿದ್ರು? ಏನೇನು ನಡೀತಾ ಇತ್ತೋ ಅದನ್ನೇ ಸೂತ್ರವಾಗಿ ಬರೆದ್ರು, ಅಂದರೆ ಸಂಗ್ರಹವಾಗಿ ಬರೆದ್ರು. ಆವಾಗ ಮುಂದೆ ಆ ನಡೀತಾ ಇದ್ದದ್ದನ್ನು ಇವ್ರು ಬರೆದ್ರಿಂದ ಹಿಂದಿನ ಪರಂಪರೆನೇ ಮುಂದಕ್ಕೆ ಬಂತು. ಆಮೇಲೆ ಏನಾಯಿತು? ಆ ಸೂತ್ರಕಾರರು ಬರೆದ್ರಲ್ಲ, ಸಾಕಾಗಲಿಲ್ಲ. ಈಗ ನಮ್ಮಲ್ಲಿ ತಮಾಷೆ ಹೇಳ್ತಾರೆ, ಅಗ್ನಿಹೋತ್ರಿಗಳು ಅಗ್ನಿಹೋತ್ರವನ್ನು ಮಾಡೋಕ್ಕೆ ಹಸುವನ್ನು ಕಟ್ಟಬೇಕು. ಹಸು ಕಟ್ಟೋಕ್ಕಾಗತ್ತಾ? ನೀವೇ ಯೋಚನೆ ಮಾಡಿ. ಇಷ್ಟು ಜನ ಇದ್ದೀರಲ್ಲ, ಎಷ್ಟು ಜನ ಹಸು ಕಟ್ತೀರಾ? ಎಷ್ಟು ಜನ ಹಸುವನ್ನು ಸಾಕಿ ಅದೇ ಶುದ್ಧವಾದ ಹಾಲನ್ನು ತಗೋತೀರಾ? ಅಂದರೆ ನಮ್ಮಲ್ಲಿ ಶುದ್ಧವಾದ ಹಾಲು ಅಂದರೆ ತಾನೇ ಹಸು ಕಾದು ಕರೆಸಿರೋ ಹಾಲು. ಕೊಂಡ ಹಾಲು ತಿನ್ನಬಾರ್ದು, ಕೊಂಡ ಹಣ್ಣು ತಿನ್ನಬಾರ್ದು, ಕೊಂಡ ತರಕಾರಿ ತಿನ್ನಬಾರ್ದು, ಕೊಂಡು ಹೂ ಪೂಜೆ ಮಾಡಬಾರ್ದು. ಕೊಂಡದು ಅಂದರೆ ಕೊಂಡ್ಕೊಂಡದ್ದು. ಇಷ್ಟು ಹೇಳ್ತಾಯಿದ್ರು. ಯಾರು ತಾನೇ ಮಾಡ್ತಾರೆ ಸ್ವಾಮಿ, ಸುಮ್ಮನೆ ಇರಿ ನೀವು, ಹಳ್ಳೀಲಿರೋರು ನಿಮಗೆ ಸರಿ, ನಾವು ಬೆಂಗಳೂರಿದ್ದು ಆಗಲ್ಲ ಅಂತಾರೆ. ಆದರೆ ನಿಜವಾಗಿ ಇದ್ದದ್ದು ಹೇಗೆ ಪರಂಪರೆ ಅಂದರೆ, ಹಸುವನ್ನು ಕಾಪಾಡಿಕೊಂಡವನು ಹಸುವಿನಿಂದ ಹಾಲು ಕರೆಸುವಾಗ ಮಂತ್ರ ಅದು ಎಂಥ ಚೆನ್ನಾಗಿದೆ. ಗಂಗಾಂ ಯಮುನಾಂ ಅಂತ ಹೇಳ್ತಾ ಪ್ರಾರ್ಥನೆ ಮಾಡಿ ಹಸುವನ್ನು ಕರೆಸಿ, ಆ ಕರೆಸೋ ಮಂತ್ರ ಧಾರಾಂ ಘೋಷಾಂಚ ಹನುಮಂತ್ರಯತೆ, ಅದ್ರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನೀನು ದೇವತೆಗಳಿಗೋಸ್ಕರ ಕರೆಸ್ತಾ ಇದ್ದೀನಿ, ಕರೆಸಿದ್ರೆ ಹಿಂಸೆ ಅಲ್ವೇ ಅಂದರೆ, ಹಸುವೆ ನಮಗೋಸ್ಕರ ಹಾಲು ಇಡುತ್ತಾ, ಕರುವಿಗೋಸ್ಕರ ಇಡುತ್ತಾ? ಕರುವಿಗೆ ತಾನೆ.
ಪ್ರತಿಯೊಂದು ಹಿಂಸೆ, ದರ್ಭೆ ಕುಯ್ಯುವಾಗ ಹಿಂಸೆ ಆಗತ್ತೆ. ಅವ್ರು ಹೇಳ್ತಾನೆ ದೇವಾನಾಂ ಪರಿಶೂತಮಸಿ ಆಚ್ಛೇತ್ತಾತೆ ಮಾರಿಷಂ. ನೀ ದೇವತೆಗಳಿಗೋಸ್ಕರ ಕೊಯ್ತಾ ಇದ್ದೀನಿ, ನಾನು ಕೊಯ್ದರೆ ನಿನಗೆ ಹಿಂಸೆ ಆಗೋದು ಬೇಡ. ಪರ್ವತೇರಾಧ್ಯಾಸಂ, ಆ ಗಣ್ಣಿದೆಯಲ್ಲ ಗಂಟು ಪರ್ವ, ಅಲ್ಲಿ ಕೊಯ್ತೀನಿ. ನೀನು ಸಾವಿರಾರು ಕವಲಾಗಿ ಬೆಳೆ, ನಾನು ನೂರಾರು ಶತವಲುಷಂ ವಿರೋಹ ಸಹಸ್ರವಲುಷ ವಿಭಯಗಮೃಹೀಮ ಅಂತ ಎಷ್ಟು ಚೆನ್ನಾಗಿದೆ. ಆ ಮಂತ್ರ ನೋಡಿದ್ರೇ ಏನು ಅದ್ಭುತವಾಗಿದೆ. ಅದನ್ನು ಸೂತ್ರಕಾರ ಹೇಗೆ ಜೋಡಿಸಿದ್ದಾರೆ ಕಲ್ಪಸೂತ್ರವನ್ನು. ವೇದಾಧ್ಯಯನ ಮಾಡಿ ಕಲ್ಪಸೂತ್ರ ಅಧ್ಯಯನ ಮಾಡಿದರೆ ವೇದಾರ್ಥ ಜ್ಞಾನಕ್ಕೆ ನಾವು ಹೋಗ್ಬೋದು. ಇದೊಂದು ದೊಡ್ಡ ಪ್ರಯೋಜನ. ಎರಡನೇ ಪ್ರಯೋಜನ, ಆ ಕಲ್ಪಸೂತ್ರಕಾರರು ಹೇಗೆ ಬರೆದ್ರೋ ಆ ಕಾಲಕ್ಕೆ ತಕ್ಕ ಇವತ್ತು ಮಾಡೋಕ್ಕಾಗಲ್ಲ. ಏನು ಮಾಡ್ತಾರೆ ಗೊತ್ತಾ ಅಗ್ನಿಹೋತ್ರಗಳು, ಪಾತ್ರೆಯಿಂದ ಇದೇ ಹಸು, ಈ ಪಾತ್ರೆ ಹಸು, ಈ ಪಾತ್ರೆ ಕರು, ಇದರಲ್ಲಿ ಹೀಗೆ ಹಾಕೋತಾರೆ, ಮಂತ್ರ ಹೇಳ್ತಾರೆ. ಏನ್ರಿ ಇದು ನಾಟಕ? ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ, ಸಿದ್ಧೇ ಮಂತ್ರೇ ಪ್ರಯೋಕ್ತವ್ಯ. ಏನು ಹೇಳಿದ್ರಿ? ಹಿಟ್ಟನ್ನು ತೊಗೊಂಡು ಕೊಡ್ತಾರೆ. ನ್ಯಾಯವಾಗಿ ಇರೋದು ಭತ್ತ ತೊಗೊಂಡು ಅದನ್ನು ಇದು ಮಾಡಿ ಪಾಲಿಶ್ ಕೊಟ್ಟು, ಪಾಲಿಶ್ ಅಂದರೆ ಫಲೀಕರಣ ಅಂತ ಹೆಸರು, ಅದನ್ನು ಕೊಟ್ಟು ಆಮೇಲೆ ಅದನ್ನು ಹಿಟ್ಟು ಮಾಡಿ ಅರೆದೋ ಎಲ್ಲ ಮಂತ್ರವತ್ತಾಗಿ ಮಾಡಬೇಕು. ಹಿಟ್ಟು ಆದಮೇಲೆ ಪೂರ್ವಡಾಶ ಮಾಡಬೇಕು. ಇವರೇನು ಮಾಡ್ತಾರೆ, ಹಿಟ್ಟಿಟ್ಕೊಂಡು ಕೊಡ್ತಾರೆ. ಏನು ಮಾಡ್ತಾಯಿದ್ದಾರೆ, ಭತ್ತ ಕೊಡ್ತಾಯಿದ್ದೀನಿ ಅಂತ ನೀವು ಕೇಳಿದ್ರೆ ನಗ್ತೀರಿ ನೀವು. ಅದಕ್ಕೆ ಹೇಳ್ತಾರೆ, ಏನು ಉತ್ತರ ಏನು ಗೊತ್ತಾ, ಸಿದ್ಧೇ ಮಂತ್ರೇ ಪ್ರಯೋಕ್ತವ್ಯ. ಸಿದ್ಧವಾದ ಮೇಲೆ ಮಂತ್ರ, ಆಮೇಲೆ ಏನು ಮಾಡಿದ್ರು ಸ್ವಾಮಿ, ಇಷ್ಟೇ ಯಾಕೆ, ಆ ಪುರೋಡಾಶ ಇಟ್ಕೊಂಬೇಡಿ, ಅದನ್ನು ದರ್ಬೆಲ್ ಮುಟ್ಕೊಂಬೇಡಿ, ಹೇಳ್ಬೇಡಿ ಮಂತ್ರನ. ಎಲ್ಲಿಂದ? ಭತ್ತದಿಂದ ಮಂತ್ರ. ಹೀಗಾಗೋಗಿದೆ. ನಿಜವಾಗಿ ಪ್ರಕೃತಿಯನ್ನು ನೀವು ನೋಡಿದರೆ, ಆ ಸೂತ್ರಕಾರರ ಶೌತ ಸೂತ್ರದ ಅಭಿಪ್ರಾಯ ನೋಡಿದ್ರೆ ಎಷ್ಟು ಆನಂದವಾಗತ್ತೆ ಅಂದರೆ, ಏನು ರಚನೆ ಮಾಡಿದ್ದಾರೆ, ಎಂಥ ಅದ್ಭುತವಾದಂಥದ್ದು. ಅವ್ರು ಹೇಳುವಾಗ, ನೀನು ಹಸು ಕಾಪಾಡಿದರೆ ಜಗತ್ತನ್ನು ಕಾಪಾಡಿದಾಗ, ಬರೀ ಅಗ್ನಿಹೋತ್ರ ಅಂದರೆ ನಿಮ್ಮ ಮನೆಗಲ್ಲ, ಇಡೀ ಜಗತ್ತಿನ ಎಲ್ಲರಿಗೂ ಕ್ಷೇಮ ಯೋಗಕ್ಷೇಮ ಕೊಟ್ಟ ಹಾಗೆ. ಒಳ್ಳೆಯ ಕಾಲ ಬರುತ್ತೆ, ಒಳ್ಳೆಯ ಮಳೆ ಬರುತ್ತೆ, ಒಳ್ಳೆಯ ಸಂತತಿ ಬರುತ್ತೆ. ಮಳೆ ಬರಲ್ಲ ಅಂತಲ್ಲ, ಈಗಲೂ ನಾನು ಹೇಳಿದ್ನಲ್ಲ, ಪ್ರಪಂಚದಲ್ಲಿ ಯಜ್ಞ ಸುಡ್ತಾನೇ ಇದ್ದೀವಿ. ಸುಡೋದಲ್ಲ ಯಜ್ಞ, ಉಸಿರಾಡೋದಲ್ಲ ಯಜ್ಞ, ಮಾತಾಡೋದಲ್ಲ ಯಜ್ಞ, ನಡೆಯೋದಲ್ಲ ಯಜ್ಞ. ಆದರೆ ಇದಕ್ಕೂ ಮಳೆ ಬರುತ್ತೆ. ಏನರ ಈಗ ಬಂತಲ್ಲ ಎಲ್ಲೇ ಉತ್ತರ ಖಂಡದಲ್ಲೇ, ಆ ಥರ ಮಳೆ ಬರುತ್ತೆ. ಇರೋರೆಲ್ಲ ಭೂಮಿಗೆ ಹೋಗ್ತಾರೆ. ಒಳ್ಳೆಯ ಮಳೆ ಬರಬೇಕು, ಒಳ್ಳೆಯ ಬೆಳೆ ಬರಬೇಕು, ಒಳ್ಳೆಯ ಮಕ್ಕಳು ಹುಟ್ಟಬೇಕು. ಆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು. ಅದಕ್ಕೆ ನಮ್ಮ ಶಾಸ್ತ್ರಕಾರರು ತಸ್ಮಾತ್ ಪುತ್ರಂ ಅನುಶಿಷ್ಟಂ ಲೋಕ್ಯಮಾಹುಹು, ಬರೀ ಮಕ್ಕಳನ್ನು ಪಡೆದ್ರಾಗಲ್ಲ, ಅನುಶಾಸನ ಅಂದರೆ ಹಿಂದಿನ ಪರಂಪರೆಯ ಒಂದು ಜ್ಞಾನವನ್ನು, ಆ ಕರ್ಮವನ್ನು, ಆ ಭಾವನೆಯನ್ನು ಕೊಟ್ಟರೆ ಅವನು ಮಗ ಅನ್ನಿಸ್ಕೋತಾನೆ. ಮಕ್ಕಳ ಸ್ವಾಮಿ ಗೆದ್ವಿ ಅಂದರೆ ಅದೇನೂ ಇಲ್ಲ. ಇವರೇನು ಮಾಡ್ಕೊಂಡಿದ್ದಾರೆ ಅಂದರೆ, ಮಕ್ಕಳನ್ನು ಮುಂದೆ ಅವರ ಯಾವ ವೃತ್ತಿಗೆ ಸೇರಿಸಬೇಕೋ, ಯಾವ ಕಾನ್ವೆಂಟ್ ಅಲ್ಲಿ ಅಲ್ಲ ಚಿಂತೆ. ಎಲ್ಲಿ ಗೊತ್ತಾ, ಇನ್ನೂ ಹುಟ್ಟುತ್ತಾ ಇದೆ ಮಗು, LKG UKG, ಅದಕ್ಕೆ ಕಳಿಸ್ಬೇಕಂತ ಅವನು ಎಲ್ಲಿಗೆ, ಯಾವುದೋ ಒಂದು ದಾಸನಾಗೋದಕ್ಕೆ. ನಮ್ಮ ತಂದೆ ಹೇಳೋರು, ಸರ್ಟಿಫಿಕೇಟ್ ತೊಗೊಂಡು ನಾನು ನಿನ್ನ ದಾಸನಾಗಿ ಅರ್ಹನಾಗಿದ್ದೀನಿ, ಅಪ್ಲಿಕೇಶನ್ ಬರ್ಕೊಡ್ತೀನಿ, ನಿನ್ನ ದಾಸನಾಗಿ ಸೇವೆ ಮಾಡ್ಕೊಂಡಿರ್ತೀನಿ. ಯಾತಕ್ಕೆ ಬೇಕ್ರೆ? ಮನುಷ್ಯನ ಬದುಕು ಸ್ವಾತಂತ್ರ್ಯ ಇಲ್ಲ ಅಂದರೆ ಆ ಬದುಕು ಶೂನ್ಯ. ಏನೇನೋ ಅರ್ಥ ಇಲ್ಲ ಅದಕ್ಕೆ. ಮನುಷ್ಯನ ಮುಖ್ಯವಾಗಿ ಏನು ಹೇಳ್ರೆ, ಸ್ವತಂತ್ರವಾಗಿ ನಮ್ಮ ಪಾಡಿ ನಾವು ಆನಂದವಾಗಿರೋದು. ಆ ಸ್ವಾತಂತ್ರ್ಯವಾದ ಬದುಕಿಗೆ ಹೆಸರು ಮುಕ್ತಿ ಅಂತ. ಸಾಯೋದಲ್ಲ, ಮುಕ್ತರಾದ್ರೆ ಸತ್ತೋದ್ರು ಅಂತ ಅರ್ಥ ಅಲ್ಲ. ಯಾರು ಆನಂದಕ್ಕೆ ಮತ್ತೊಬ್ಬರ ಹಂಗಿಲ್ಲವೋ, ಯಾರ ಆನಂದ ಹಿಂಸೆ ಇಲ್ಲದೆ ತಾನೇ ಪಡ್ಕೋತಾನೋ, ಯಾರು ಇನ್ನೊಬ್ಬರ ಅಧೀನವಾಗದೆ ತನ್ನ ಬಾಳನ್ನು ಇಟ್ಕೋತಾನೋ ಅವನು ಮುಕ್ತ. ಬದುಕಿರುವಾಗ ಮುಕ್ತ ಅಂತ, ಅದೇ ಮುಕ್ತಿ. ನಾವು ಹೇಳುವಾಗ ಜೀವನ್ನೇವ ನತು ಮೃತಸ್ಸನ್ ಅಂತ ಶಂಕರರು ಬರೀತಾರೆ. ಇಷ್ಟು ಚೆನ್ನಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಬಂದಿದೆ. ಈ ಸೂತ್ರಗಳ ವಿವರಣೆಯನ್ನು ಹೇಳುವಾಗ ನನಗೆ ತುಂಬ ಇದೆ. ಒಂದೊಂದು ವೇದಕ್ಕೆ ಒಬ್ಬೊಬ್ಬ ಸೂತ್ರಕಾರರಿದ್ದಾರೆ. ಸೂತ್ರಕಾರನ ಮಾಹಿತಿ ಕೊಡೋದ್ರೆ ಹೇಳ್ತೀನಿ, ಅದು ಸುಮ್ಮನೆ ಮಾಹಿತಿ ಕೊಟ್ಟರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಏನಾಗುತ್ತೆ ಅಂದರೆ, ಒಂದು ಇದರ ಹೆಸರು ಕೇಳದೆ ಅಂತ ಅನಿಸುತ್ತೆ. ಅದನ್ನು ಹೇಳೋದಾದ್ರೆ ಋಗ್ವೇದ ಶಾಖೆಗೆ ಆಶ್ವಲಾಯನ ಸೂತ್ರ ಇದೆ. ಋಗ್ವೇದ ಅಧ್ಯಯನ ಮಾಡೋರು ದೇವತಾ ಸ್ತುತಿ ಮಾಡಬೇಕು. ದೇವತೆಯನ್ನು ಮನೆಗೆ ಬಂದವ್ರನ್ನ ಹೊಗಳದೆ ಸುಮ್ಮನೆ ತಿಂದು ಹೋಗು ಅಂತ ಹಾಕ್ಬಿಟ್ರೆ, ತಿನ್ಕೊಂಡು ಹೋಗೋ ನಿನಗೆ ಯಾಕೆ ಅಂತ ಅಂದ್ಬಿಟ್ರೆ ಯಾರು ತಿಂತಾರೆ? ಮನುಷ್ಯನಿಗೆ ಮರ್ಯಾದೆ ಮುಖ್ಯವಾದ್ದು ಬರೀ ಅನ್ನ ಅಲ್ಲ. ಹಾಗೆ ದೇವತೆಗಳಿಗೆ ಹವಿಸ್ಕೊಡುವಾಗ ಎಂಥವನ್ನೇನೋ ಯೋ ಜಾತ ಏವ ಪ್ರಥಮೋ ಮನಸ್ವಾನ್ ದೇವೋ ದೇವಾನ್ ಕ್ರತುನ ಪರ್ಯಭೂಷತ್ ಯಸ್ಯ ಶುಷ್ಮಾದ್ರೋದಸಿ ಅಭ್ಯಸೇತಾಂ ಬ್ರಹ್ಮಣಸ್ಯ ಮನ್ಹಾ ಸಜನಾ ಸ ಇಂದ್ರ ಅಂತ ಇಂದ್ರನ ವರ್ಣನೆ ಕೇಳುವಾಗ ಈ ಜಗತ್ತಿನ ಸಕಲ ಬಲವು ಅವನ ಸ್ವರೂಪ. ಶಕ್ತಿ ಅಂತಿದೀವಲ್ಲ, ಆ ಶಕ್ತಿ ಇಂದ್ರನ ಸ್ವರೂಪ. ಬಲಾಭಿಮಾನಿ ದೇವತಾ ಅವನು ಹುಟ್ಟಿದಾಗಲೇ ಇಡೀ ಮೂರು ಲೋಕವನ್ನು ಆಳುವಂಥ ಇದನ್ನು ಪಡ್ಕೊಂಡೆ. 100 ಅಶ್ವಮೇಧ ಯಜ್ಞ ಮಾಡಿ ಆ ಸ್ಥಾನವನ್ನು ಪಡ್ಕೊಂಡವನು. ಅದು ಸ್ಥಾನಕ್ಕೆ ಹೆಸರು, ಯಾರು ಬೇಕಾದರೂ ಹೋಗ್ಬೋದು, ಆದರೆ ಅಂಥ ಯೋಗ್ಯತೆ ಇರಬೇಕು. ಹಾಗೆ DC ಸ್ಥಾನವೋ ಹಾಗೆ ಇಂದ್ರ ಅಂಥ ಸ್ಥಾನ.
ಇಂದ್ರ ದೇವತೆಯ ಮಹಿಮೆಯನ್ನು ತಿಳ್ಕೊಂಡು ಆ ದೇವತೆಯನ್ನು ಯಜ್ಞಕ್ಕೆ ಕರೆದು, ಬಲಾಭಿಮಾನಿ ದೇವತೆ ಅಂದರೆ ಅದು ಎಷ್ಟು ಸಾಮರ್ಥ್ಯ ಗೊತ್ತಾ? ನಮ್ಮ ಡಾಕ್ಟ್ರ್ ಒಬ್ಬರು ಹೇಳಿದರು, ಬಲ ದೇಹದಲ್ಲಿ ಹೋದರೆ ಎಂಥ ಔಷಧಿನೂ ನಾಟಲ್ಲ, ಏನು ಔಷಧಿ ಕೊಟ್ಟರು ಸಾಯ್ತಾನೆ ಅಂದರು. ಯಾಕೆ ಅಂದೆ, ಔಷಧಿ ಹಿಡ್ಕೊಳ್ಬೇಕಲ್ಲ, ಅಷ್ಟು ಶಕ್ತಿ ಇಲ್ಲ ಅವನಿಗೆ. ಆಯಿತು, ಮುಗೀತು ಅಷ್ಟೇ. ಸ್ವಾಮಿ ಸಾಯೋಕ್ಕೆ ಏನು ಕಾರಣ? ಏನೂ ಕಾರಣ ಇಲ್ಲ, ದುರ್ಬಲವಾದರೂ ಸಾಯ್ತಾನೆ ಅಷ್ಟೆ, ಮುಗದೇ ಹೋಯಿತು. ನನಗೆ ಆ ಬಲದ ಮಹಿಮೆ ಇದೆಯಲ್ಲ, ಈಗಿನ ನೀವು ಏನು ಹೇಳ್ತೀರಿ ಇಂಗ್ಲೀಷಲ್ಲಿ ಎನರ್ಜಿ, ಶಕ್ತಿ, ಮೂಲ ಇಂದ್ರಂದು. ಇಂದ್ರನೇ ಅದರ ಅಭಿಮಾನಿ ದೇವತಾ. ಇಂದ್ರನ ಶಕ್ತಿಯಿಂದ ಜಗತ್ತು ನಿಂತಿರುವಾಗ ಆ ಇಂದ್ರನ ಕರೆದಾಗ ಎಂಥ ಗೌರವ ಕೊಡಬೇಕು, ಹೇಗೆ ಹೇಳಬೇಕು? ನನಗೆ ಅನಿಸುತ್ತೆ, ಇಷ್ಟು ಮಂತ್ರ ಅಧ್ಯಯನ ಮಾಡಿದ್ದೀವಿ, ಇಂದ್ರ ದೇವತೆಯ ವರ್ಣನೆ ಸಭೆ ಮುಂದೆ ಹಾಗೆ ಪೌರಾಣಿಕವಾಗಿ ರಾಮನ ಕಥೆ, ಕೃಷ್ಣನ ಕಥೆ ಹೇಳ್ತೀರೋ ಹಾಗೆ ಇಂದ್ರನ ಕಥೆ ಕೇಳಿದ್ದೀರಾ? ಇಂದ್ರನ ದೊಡ್ಡವನು, ಓಡೋದವನು ಅಂತ ಹೇಳ್ತಾರೆ ಪುರಾಣಕಾರ, ಬರೀ ಸುಳ್ಳೋದು. ಇಂದ್ರ ಎಲ್ಲೂ ಓಡೋಗಲ್ಲ, ಎಲ್ಲ ಬಲ ಎಲ್ಲರೂ ಓಡೋದ್ರೆ ಮನುಷ್ಯ ಬದುಕ್ತಾನ. ಸುಮ್ಮನೆ ಏನು ಅಂದರೆ ಒಬ್ಬರನ್ನ ಹೊಗಳೋಕ್ಕೋಸ್ಕರ ಇನ್ನೊಬ್ಬರನ್ನ ಇದು ಮಾಡೋದು, ನಹಿನಿಂದ ನ್ಯಾಯ ಅಂತ. ನಹಿನಿಂದ ನ್ಯಾಯ ಅಂದರೆ ರಾಮನ ಹೊಗಳಬೇಕು, ಅದು ರಾಮಾಯಣದಲ್ಲಿ ಇಲ್ಲ, ಇಂದ್ರ ಮಹಾಭಾರತದಲ್ಲೂ ಇಲ್ಲ. ಈ ಆಮೇಲೆ ಕನ್ನಡ ಕಾವ್ಯದಲ್ಲಿ ಬರುವಾಗ ಓ ಇಂದ್ರ ನಡುಗಬಿಟ್ಟ, ಅಗ್ನಿ ಓಡೋಗ್ಬಿಟ್ಟ, ರಾವಣನಿಗೆ ಎಲ್ಲರೂ ಓಡೋಗ್ಬಿಟ್ರು, ಬರೀ ಸುಳ್ಳು ಕಥೆ ಅದು. ಆ ಥರ ಕಥೆ ಅಲ್ಲ ನಮ್ಮ ದೇವತೆಗಳು. ವೇದೋಕ್ತ ದೇವತೆಗಳು ಎಂಥವರವರು? ಸಮಷ್ಟಿ ಪುರುಷರವರು. ಇಡೀ ಜಗತ್ತಿನಲ್ಲಿ ಎಲ್ಲರ ಕಣ್ಣಾಗಿರೋನು ಸೂರ್ಯ, ಓಡೋದ್ರೆ ನಿಮ್ಮ ಕಣ್ಣಿರುತ್ತನ, ಎಲ್ಲರ ಕಣ್ಣು ಹೋಗ್ಬಿಡುತ್ತೆ. ಎಲ್ಲರ ಉಸಿರಾಟವಾಗಿರೋ ವಾಯು, ಅವನು ಓಡೋಗ್ಬಿಟ್ಟ ವಾಯು ಅಂತಂದರೆ ಯಾರು ಬದುಕ್ತಾರೆ? ಇದೆಲ್ಲ ಅರ್ಥ ಇಲ್ಲ. ನಮ್ಮ ವೇದದಲ್ಲಿ ಒಂದು ವಿಶೇಷ ಇದೆ, ನಿಮಗೆ ಈ ವಿಚಾರ ಹೇಳಿ ಸಮಯ ಆದರೆ ಹೇಳಿಬಿಡಿ ಸ್ವಾಮಿ, ಯಾಕೋ ನನಗೆ ಅರ್ಧ ಗಂಟೆ ಆಗಿದೆ ಅಂತ ನೀವು ಸುಮ್ಮನೆ ಇದ್ದೀರಿ. ಇಲ್ಲಿ ಬರ್ಕೊಟ್ಟು ಟೈಮ್ ಆಯಿತು ಅಂತ ಹೇಳ್ಬೇಕಷ್ಟೇ, ಬೆಲ್ ಹೊಡೀರಿ. ಈಗ ಹಾಗಾಗಲ್ಲ, ಟೈಮ್ ಯಾರದನ್ನು ಟೈಮ್ ಕದ್ಕೊಳ್ಳೋಕೆ ಬರೋಲ್ಲ. ಇಲ್ಲಿ ಒಂದು ವಿಷಯ ನಿಮಗೆ ಹೇಳ್ತೇನೆ, ಬಹಳ ಮುಖ್ಯವಾದ್ದು, ನನಗೆ ಬಹಳ ಮನಸ್ಸಿನಲ್ಲಿ ತುಂಬ ದಿವಸ ಇರೋದು. ಜಗತ್ತನ್ನು ನಾವು ನೋಡ್ತೀವಿ, ನೋಡುವಾಗ ನಾವೇನೋ ಇವತ್ತಿನ ವಿಜ್ಞಾನವನ್ನು ಬಹಳ ವೈಜ್ಞಾನಿಕ ದೃಷ್ಟಿಯನ್ನು ಕರಿತೀವಿ. ಆದರೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಅಳತೆ ಮಾಡುವಾಗ ನೀವು ಒಂದು ಇದೆ, ಎಲ್ಲವನ್ನು ಅಚೇತನವಾಗಿಯೇ ನೋಡ್ತಾರೆ, ಚೇತನವೇ ಇಲ್ಲ ಅವರಿಗೆ. ಜಗತ್ತಿನಲ್ಲಿ ಅರಿವನ್ನೇ ನೋಡಲ್ಲ. ಅಚೇತನ ಅಂದರೆ ಅದಕ್ಕೆ ಅರಿವು ಇಲ್ಲ ಅಂತ. ಚೈತನ್ಯ ಅಂದರೆ ಎನರ್ಜಿ ಅಲ್ಲ, ಅರಿವು ಬೇರೆ, ಎನರ್ಜಿ ಬೇರೆ. ಅಚೇತನವಾಗಿ ನೋಡುವ ದೃಷ್ಟಿ ಕಲಿಸ್ಕೊಟ್ಟದ್ದು ವೈಜ್ಞಾನಿಕ ದೃಷ್ಟಿ. ಅದಕ್ಕೆ ಮರ ಬೇಕಾದ್ರೂ ಕಡೀರಿ, ಏನು ಬೇಕಾದ್ರೂ ಹಾಳಾಗಲಿ, ಮನುಷ್ಯನಿಗೋಸ್ಕರ ಪ್ರಪಂಚ ಇರೋದು ಮಾಡ್ಕೊಂಡಿದ್ದಾರೆ. ನಾವು ಮನುಷ್ಯನಿಗೋಸ್ಕರ ಪ್ರಪಂಚ ಇರೋದು ಮಾಡ್ಕೊಂಡಿಲ್ಲ, ನಾವು ಪರಸ್ಪರಂ ಭಾವಯಂತಹ. ಎಷ್ಟು ಚೆನ್ನಾಗಿದೆ ನಮ್ಮ ವೇದಾಂತದ ವೈದಿಕ ದರ್ಶನದಲ್ಲಿ, ಎಲ್ಲ ಪರಸ್ಪರ ಪೂರಕ. ಪ್ರಕೃತಿ ನಮ್ಮನ್ನು ರಕ್ಷಣೆ ಮಾಡುತ್ತೆ, ನಾವು ಪ್ರಕೃತಿ ರಕ್ಷಣೆ ಮಾಡಬೇಕು. ನಾವು ದೇವತೆಗಳಿಗೆ ಕೊಡಬೇಕು, ದೇವತೆಗಳು ನಮಗೆ ಕೊಡ್ತಾರೆ. ಉಪಕಾರಕ ಭಾವ. ಯಾರು ಉಪಕಾರ ಮಾಡ್ತಾನೆ ಅವನು ಉಪಕಾರ ಮಾಡಿಸ್ಕೊಳ್ತಾನೆ. ಉಪಕಾರ ಮಾಡೋನು ಕಾರಣ, ಉಪಕಾರ ಮಾಡಿಸ್ಕೊಳ್ಳೋನು ಕಾರ್ಯ. ಎಷ್ಟು ಚೆನ್ನಾಗಿದೆ ಅಂದರೆ ಬಹಳ ಚೆನ್ನಾಗಿದೆ. ಬೃಹದಾರಣ್ಯಕದಲ್ಲಿ ಮಧುವಿದ್ಯೆ ಅಂತಿದೆ, ಅದರಲ್ಲಿದೆ. ಈ 4 ದೃಷ್ಟಿ ನಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ವೈದಿಕ ದರ್ಶನ ಎಷ್ಟು ಚೆನ್ನಾಗಿದೆ ಅಂತ. ಸೈನ್ಸು ಅಚೇತನ ಅಂತ ಹೇಳಿದರೆ, ಲೋಕದ ಜನ ಏನು ಮಾಡಿದರು, ಸ್ವಾಮಿ ನೀವು ಎಲ್ಲ ಅಚೇತನ ಅಂತ ಹೇಳಬೇಡಿ, ಇಲ್ಲಿ ಚೇತನ ಇದ್ದಾರೆ. ಮನುಷ್ಯ ಚೇತನ, ಪ್ರಾಣಿನೂ ಚೇತನವೇ, ಇನ್ನು ಸಸ್ಯವೂ ಚೇತನವೇ, ಯಾಕಂದರೆ ಸಸ್ಯವು ಸತ್ತೋಗ್ಬಿಡುತ್ತಲ್ಲ, ಅದು ಚೇತನವೇ. ಕಲ್ಲು ಮಣ್ಣು ಅಚೇತನ ಅನ್ಬೇಕಾದ್ರೆ ಹೇಳಿ. ಈಗ ಇದಕ್ಕೆ ನಾನು ಮೆಟ್ಟಿದರೆ ನೋವಾಗತ್ತೆ ಅಂತ ನಾವು ಅನ್ನಲ್ಲ. ಯಾವುದನ್ನು ಕುರ್ಚಿ ಮೇಲೆ ಕೂತ್ಬಿಟ್ಟನಲ್ಲ, ಕುರ್ಚಿ ನೋವಾಗ್ತಾ ಇದೆ ಅಂತ ಅನ್ನಲ್ಲ. ಅದೇ ಒಂದು ಹಸುವಿನ ಮೇಲೆ ಕೂತ್ಬಿಟ್ರೆ ಹಸುವಿನ ಮೇಲೆ ಕೂರಬೇಡ ನೋವಾಗತ್ತೆ ಅಂತೀವಿ. ಅಂದರೆ ನಮ್ಮಲ್ಲಿ ಚೇತನ ವಿಭಾಗ ಲೌಕಿಕವಾಗಿದೆ. ಸ್ವಲ್ಪ ಮೇಲಕ್ಕೆ ಬಂದ್ವಿ, ಯಾರಿಗಿಂತ? ವೈಜ್ಞಾನಿಕ ದೃಷ್ಟಿಗಿಂತ. ಇನ್ನೂ ಮೇಲಕ್ಕೆ ಬಂತು ನಮ್ಮ ವೈದಿಕ ದರ್ಶನ. ಎಲ್ಲದರಲ್ಲೂ ಚೇತನ ಇದೆ, ಅಚೇತನ ಅನ್ನೋದಿಲ್ಲ. ಪ್ರತಿಯೊಂದರಲ್ಲೂ ನೀವು ಒಂದು ಕಲ್ಲು ಮಣ್ಣು ಅಂತ ಹೇಳ್ತೀರಲ್ಲ, ದರ್ಭೆ ತುಂಡು ಹೇಳ್ತಿರಲ್ಲ, ಅದನ್ನು ನಾವು ವೇದದಲ್ಲಿ ಮಾತಾಡಿಸ್ತೀವಿ. ಆ ಮೊರ ತಗೊಳ್ಬೇಕಾದ್ರೆ ದೇವಸ್ಯ ತ್ವಾಸ ದುಪ್ರಸವೇ ಅಶ್ವಿನೋರ್ ಬಾಹುಭ್ಯಾಂ ಪೂಷ್ಣಹಸ್ತಾಭ್ಯಾಂ ಪ್ರತಿಗೃಹಾಮಿ ಅಂತ ಹೇಳಿ ಅದಕ್ಕೆ ಹೇಳಿ, ನಾನು ನಿನ್ನನ್ನು ತಗೋತಾ ಇದ್ದೀನಿ, ಕ್ಷಮಿಸೋ, ನಾನು ಯಜ್ಞಕ್ಕೆ ಬಳಸ್ತಾ ಇದ್ದೀನಿ ಅಂತ. ಆ ಅಚೇತನ ವಸ್ತುವನ್ನು ಮಾತಾಡಿಸ್ತಾ ಇರೋದನ್ನು ನೋಡಿದರೆ ಅಭಿಮಾನಿ ವ್ಯಪದೇಶಸ್ತು ಅಂತ ಬ್ರಹ್ಮಸೂತ್ರ. ಅದರಲ್ಲೂ ಅಭಿಮಾನಿ ದೇವತೆ ಇದೆ, ಅದರಲ್ಲೂ ಚೇತನ ಇದೆ. ವೈದಿಕ ದರ್ಶನ ಈ ಜಗತ್ತಿನಲ್ಲಿ ಪ್ರತಿಯೊಂದು ತೃಣದಲ್ಲೂ ಕಣದಲ್ಲೂ ಚೇತನಯುಕ್ತವಾಗಿದೆ. ಅಚೇತನ ಅಂತ ಇಲ್ಲವೇ ಇಲ್ಲ. ಇದು 3ನೇ ಮೆಟ್ಲು. ಅಂದರೆ ಚೇತನ ಅಂದರೆ ಶರೀರ, ಹೊರಗಡೆ ಒಂದು ಚೇತನ. ಶರೀರ ಅಚೇತನ ಅಂತ ಇಟ್ಕೊಂಡ್ರೆ ಒಳಗೊಂದು ಚೇತನ ಇದೆ. ಹಾಗೆ ಕಲ್ಲಿನ ಚೂರು ಇದೆಯಲ್ಲ, ಆ ಕಲ್ಲಿನ ಚೂರಿನಲ್ಲೂ ಒಳಗೊಂದು ಚೇತನ ಇದೆ, ಮೇಲೆ ನಮಗೆ ಶರೀರ ಇದ್ದ ಹಾಗೆ ಕಲ್ಲಿದೆ. ಹೀಗೆ ಎಲ್ಲವೂ ಚೇತನ ಮಿಶ್ರವೇ ಹೊರತು ಚೇತನ ಅಂತ ವಿಭಾಗವೇ ಇಲ್ಲ ಅಂತ ವೈದಿಕ ದರ್ಶನ. ಶೃಣೋತ ಗ್ರವಾಣ, ಚೆನ್ನಾಗಿ ಹೇಳಿದರು.
ಹೀಗೆ ವೈದಿಕ ದರ್ಶನದಲ್ಲಿ ಇಷ್ಟು ಚೆನ್ನಾಗಿದೆ. ಇನ್ನು ವೇದಾಂತ ದರ್ಶನಕ್ಕೆ ಹೋದರೆ ಎಲ್ಲವೂ ಪರಮಾತ್ಮನೇ, ಅದು ಚೈತನ್ಯವೇ. ಅದು ಬಿಡಿ, ಅದು ಸರ್ವೋತ್ಕೃಷ್ಟ ದರ್ಶನ. ಅಂದರೆ ಮನುಷ್ಯನು ಬೆಳೆಸುವಾಗ ಮೊದಲು ಯಜ್ಞಾದಿಗಳನ್ನು ಮಾಡಿ ಚಿತ್ತಶುದ್ಧಿಯನ್ನು ಪಡ್ಕೊಂಡು, ಕಲ್ಪಸೂತ್ರದಂತೆ ಅಗ್ನಿಹೋತ್ರಾದಿಗಳನ್ನು ಮಾಡಿ ಚೆನ್ನಾಗಿ ಚಿತ್ತಶುದ್ಧಿಯನ್ನು ಪಡ್ಕೊಂಡು, ನಮ್ಮ ಪ್ರೇಮ ಇದೆಯಲ್ಲ, ಭಾವನೆ, ಅದನ್ನು ಉತ್ತಮ ವಸ್ತುವಿನಲ್ಲಿ, ಅಂದರೆ ಪರಮಾತ್ಮನಲ್ಲಿ, ಗುರುಗಳಲ್ಲಿ, ಶಾಸ್ತ್ರದಲ್ಲಿ ಇಟ್ಟು ಪ್ರೇಮವನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಿ ನಾವು ಭಕ್ತಿಯನ್ನು ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ಅದರ ಒಂದು ಆನಂದವನ್ನು ಅನುಭವಿಸಿ, ಆಮೇಲೆ ಅನುಭವದ ಶುದ್ಧದಿಂದ ತತ್ವಜ್ಞಾನಕ್ಕೆ ಹೋಗಿ ಪರಮಾನಂದವನ್ನು ಬದುಕಿರುವಾಗಲೇ ಪಡ್ಕೊಂಡ್ರೆ ನಮ್ಮ ಶಾಸ್ತ್ರ ಏನು ಹೇಳ್ತಾ ಇದೆಯೋ ಅದು ಪರಿಪೂರ್ಣವಾಯಿತು. ಕೊನೆಯ ವಾಕ್ಯ ಕಲ್ಪಸೂತ್ರದಿಂದ ಬರಬೇಕಾದದ್ದು ಸರ್ವಾತ್ಮಭಾವ ಅಂತ ಒಂದು ಮುಖ್ಯವಾದಂಥದ್ದು. ಸರ್ವಾತ್ಮಭಾವ ಅಂದರೆ ಎಲ್ಲರ ಆತ್ಮನ ಸ್ವರೂಪವೇ ನನ್ನದು ಅಂತ. ಆ ಸರ್ವಾತ್ಮಭಾವ ದರ್ಶನ ಬಂದರೆ ಮನುಷ್ಯ ಯಾರನ್ನು ಕೀಳು ಮೇಲೂ ನೋಡೋಲ್ಲ, ಯಾರಿಗೂ ಹಿಂಸೆ ಮಾಡೋದಿಲ್ಲ, ಯಾರನ್ನು ಬೈಯೋದಿಲ್ಲ. ಸರ್ವಾತ್ಮಭಾವ ಅನ್ನುವಂಥದ್ದೇ ನಮ್ಮ ಜೀವನದ ಪರಮ ಲಕ್ಷ್ಯ. ಅದಕ್ಕೆ ನಮ್ಮ ಇದರಲ್ಲಿ ಹೇಳುವಾಗ ಸ್ವಬ್ರಹ್ಮ ವಿದ್ಯಾಂ ಸರ್ವವಿದ್ಯೆ ಆತ್ಮಯಾಜಿ ವೈಶ್ಯ ದೇವಯಾಜಿನ ಅನ್ನೋದು ಸಂಸ್ಕಾರಕ್ಕೆ ಹೇಳೋದು. ದೇವಯಾಜಿ ಅಂದರೆ ಪುಣ್ಯಕ್ಕೋಸ್ಕರ ಮಾಡೋದು, ಆತ್ಮಯಾಜಿ ಅಂದರೆ ಸಂಸ್ಕಾರಕ್ಕೋಸ್ಕರ ಮಾಡೋದು. ಸಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ. ಎಲ್ಲ ವಿದ್ಯೆಗೂ ಕೊನೆ ಯಾವುದು ಅಂದರೆ ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆಯಿಂದ ಬರೋದು ಯಾವುದು? ಸರ್ವಾತ್ಮಭಾವ ಸಮ್ಯಕ್ ದರ್ಶನ. ಇಂಥ ಸರ್ವಾತ್ಮಭಾವ ಸಮ್ಯಕ್ ದರ್ಶನ ನಮ್ಮ ಜೀವನದಲ್ಲಿ ಬರಬೇಕು. ಅದಕ್ಕೆ ಕ್ರಮವಾಗಿ ಯಜ್ಞಾದಿಗಳಲ್ಲಿ ಜೋಡಿಸ್ಕೊಂಡು ಭಕ್ತಿಯನ್ನು ಬೆಳೆಸ್ಕೊಂಡು ಆಮೇಲೆ ತತ್ವಾನುಭವಕ್ಕೆ ನಿಂದರೆ ಆ ಜೀವನ ಪರಿಪೂರ್ಣವಾಯಿತು. ನಾನು ಹೇಳೋಕ್ಕೆ ಹೊರಟದ್ದು ಕಲ್ಪಸೂತ್ರ. ಕಲ್ಪಸೂತ್ರದ ನೆಪದಲ್ಲಿ ನನ್ನಲ್ಲಿರೋ ಕೆಲವು ನೋವನ್ನು ಮುಂದಿಟ್ಟಿದ್ದೀನಿ, ಕ್ಷಮಿಸಬೇಕು. ಮುಕ್ತಾಯ. ಮಹನೀಯರು ಅವರ ಕಲ್ಪಸೂತ್ರದ ಮಾತನ್ನು ಶುರು ಮಾಡಿದಾಗ ಒಂದು ಮಾತು ಹೇಳಿದ್ರು, ಸಂಸ್ಕೃತವನ್ನು ನಾವು ಕಲಿತಾ ಇಲ್ಲ, ವೇದವನ್ನು ಕಲಿತಾ ಇಲ್ಲ ಅಂತ. ಭಾರತೀಯ ವಿದ್ಯಾಭವನ್ ಹ್ಯಾಸ್ ಸ್ಟಾರ್ಟೆಡ್ ಸಂಸ್ಕೃತ್ ಕ್ಲಾಸಸ್ ಇನ್ 4 stages, that is ಪ್ರವೇಶ, then ಪರಿಚಯ, then ಶಿಕ್ಷಕ and ಕೋವಿದ. If you do Kovida, you are equivalent to MA. The purpose is to see that you speak in Sanskrit only. It will not be taught in Kannada or English. It will be taught only in Sanskrit. We are conducting Veda classes. I am happy to say there are so many girls who are studying Vedas. It is a certificate course for 5 years. We are conducting diploma in Bhagavad Gita. We are conducting yoga classes. We are conducting astrology classes. So if you are interested, please phone to us on 98457 Thank you. And as a result of this Veda Samvada, Bharatiya Vidya Bhavan proposes to institute a study circle in the institute premises itself. Those who are interested to become part of this study circle may please contact me. My name is Radhakrishna. I will be here for the next 5 days. You may please give your address, telephone number, email, etc. All your personal details you can give us. You will be definitely included in the study circle group. Thank you. My salutations to all people here. We have just now heard another gem from Matturu. It is very difficult to summarize his speech and transfer to you or repeat the same spirit with which he spoke. A very animated speech. I would call his remarks the remarks of an inside critic. So he is an insider critic. So from within the tradition. So he is able to analyze. Usually that kind of objectivity is not easy to attain. So he is able to see the merits and demerits of the prevailing system and suggest what needs to be done and
diagnose where we erred and why this decadence. He gave a beautiful lecture about the significance of the Shauta Sutras. Once again, a giant of a scholar as he is in his field, we would be fortunate to listen to him the more and the more. Unfortunately, the constraint of time has limited his excellent speech. He lamented how the tradition of Yajnadhyayana has fallen into decrepitude. It is only the Vedadhyayana that is going on. Only the earlier session, we saw the excellences of the acrobatics of Vedadhyayana. I used that word acrobatics there, and he underscored that is no more than that. So, everything is designed for a purpose, and where the purpose is forgotten, the very function itself loses its significance. And therefore, all the acrobatics that is emphasized in the previous session, they are all useful, provided what? That is the point of emphasis of this brilliant speaker. So he told how the Rishi, Chandas and Devata of several mantras are not known to Vedadhyayans. So, and he cautioned with the words of Shankara, Yova avidita chando daivata vinyoga gartam va padati. So he falls into hell. So that's what the Veda says, the Acharyas say. And therefore, all these things are to be taken as one unit. Ashwatthana Narayana Vadhani's approach is holistic approach. So it takes into account all the aspects of the performance of yajna and the practice of the Vedas. He made one important point, namely that there is no scope for yukti or tarka or development of logic in the present kind of Vedadhyayana. I was immediately reminded of the words of Kalidasa, who said, Vedabhyasa jadaha kathanna vishaya vyavritta kodula. So he calls Brahma, he must have been jada on account of Vedabhyasa. That means a mere parrot-like repetition of Vedas endlessly, so cannot lead you to very great heights. Though, in order to emphasize the learning of the Vedas by heart, we say that Vedadhyayana itself can impart very great benefits. However, it's only sort of a prarochana, or inspiration to a person to take up a task, though it is cumbersome, and ultimately it is to be used for and directed towards some very great purposes, which is the point of emphasis in his speech. It's very difficult to summarize. If I repeat all the points, it will be another half an hour talk. So he showed how, as Manu emphasizes, see, there should be a significant role for yukti or logic in whatever we do. He cited Manu, which says, Arsham dharmopadeshancha vedashastra virodhina yastarkenanusandhatte sadharmam veda netaraha. It's only a person who studies along with tarka. So, Arsham dharmopadeshancha vedashastra virodhina tarkena. So, such a tarka as does not go contrary to the teachings of the Vedas. As Bhagavad says somewhere, Shrutimatas tarko anusandhiyatam, dustarkat sviramyatam, Shrutimatas tarko anusandhiyatam. It was this point that he tried to emphasize. So he also extolled the Lord as performing first the Vedodharana Avatara, even prior to the Rama Avatara and Krishna Avatara. He pointed out the tragedies of the present day Paurohitya system, where first of all the customers, so-called, they themselves do not know anything, and therefore anything goes, and some fancy items are placed before them, and he showed how, so only the Pauranika karmas are being performed today rather than the Shauta karmas. And his emphasis on acquiring a knowledge of the Sanskrit language rather than through grammar, through actual vyavahara. So it is one of the golden methods of learning a language. So his points of emphasis are all very well taken and very well received. So, and teaching Sanskrit to girls, there is also a very significant point that he pointed out, and emphasis on understanding the text of the Vedas, it is very, very significant. So otherwise, if one does not know even the Viniyoga, even the Mantrartha, it becomes a great tragedy. So
as the Nirukta says, Yo arthajnayit sakalam bhadram ashnute. So it's a clear emphasis has been given by Yaska. So sthanarayam bharaharah kilabhut, he said, and therefore that is very important to know the senses of what we are doing. So Tyantam Grandhabhajam Buddhi Nashasyate is what he said, quoting Shankara. So mere adherence to the text and its recitation and so on, it is not commended, and so it certainly does not lead us anywhere. The beauty of every one of the angas, as we have been seeing, is that every anga looks supreme when an expert exponent teaches the same. So our Avadhani pointed out how yajnarthat karmanonyatra lokoyam karma bandhanaha. All activities which are else than a yajna are all going to be bondages for us. And he beautifully expounded the concept of Agni Shoma. So the whole nature is imparting the lesson to us. So the whole nature is full of Agni and Soma, the different aspects. I do not have the time to detail this aspect, but it's a very important point that he made. And his deep concern for Dharma, very well brought out by his directive to Bharatiya Vidya Bhavan, saying the quotes of Sage Vyasa, Na jato kaman, na bhayan, na lobha, dharmam tyaje jivitasyapi hetohu. He emphasized some very important points. So, and he also pointed out how it was considered as an important duty, primary duty of Brahmana for no reason at all. Brahmanena nishkaranaha vedaha sasadango adhyayo gneyascha. Emphasis on gneyascha. And the kind of exacting standards his own father prescribed for him. If you make your children study the Vedas, then only you are a Vaidika. Otherwise, what kind of a Vaidika are you? So there is a very beautiful challenge, and you must know. See, I have heard about the senior Kanchi Swamiji. He used to give Sambhavana to Vedic scholars, but he used to give greater Sambhavana to such scholars who are imparting Vedic knowledge to many disciples. So that is more important. This is called Vidya Sampradaya Pravartana. So just as we have the Dharma Chakra Pravartana and Yajna Chakra Pravartana, here this is Vidya Sampradaya Pravartana, so which is what is very important. So I'll let us skip many points just for the sake of time. So we are already going very much behind schedule, and he showed how, see, even in the collection of Darbha grass, so one has to recite certain mantras. So there is no activity that is performed connected to yajna which does not involve recitation of mantras. And you convey your apologies to even the Darbha grass before you cull out the Darbha grass, and you offer your prayers and express your feeling for them and say that I am not going to cut you midway such that you won't grow. May you grow 100 times, 1,000 times. Shatavarsham viroha sahasra varsham. So that is the spirit with which even the Darbha is taken up. So Tasmat putram anushishtam lokyamahu, emphasizing the same point. So it is only when there is proper anushasana for one's own son, so it must be done. And he brought out a beautiful contrast between the scientific outlook and the Vedic outlook. In science, see, what has happened is, I was just in my remarks of the previous talk, I was telling about the hard sciences and the soft sciences. So there are also what are called the exact sciences, same as the hard sciences. So there we have physics as the paradigm of all sciences, and we are trying to reduce every system to the paradigm of physics. So which has wrought sufficient havoc, which scientists are now realizing, and it is from this emphasis on a holistic approach that has been derived. So he also referred to consciousness being present in everything in the world. There is nothing which is without consciousness. There were such views in Greeks also. Among Greeks also there was a school called Hylozoism and Panpsychism. So these two schools of thought considered everything to be animate, nothing inanimate in the world. Even in Patanjali's Mahabhashya you have Sarvasya va Chetanatvat. So everything in the world is Chetana. This is one school of thought. So approach nature with reverence and not with irreverence. So that is the
emphasis that is laid there. So how in the performance of yajnas, even when you make use of some stones, so there are prayers to stones which say Shnota Gravanaha, etc. So the Abhimani Devatas there are seen to be propitiated. And he emphasized yet another point, that the ultimate reality that we have to realize is within this birth. It is not something post-mortem. It is while we are alive that we must realize. So, in fact, the Upanishads emphasize iha chedavedi data satyam asti, and therefore it is ihaiva tairijita sargaha. So, yesham samye sthitam manaha. So, ihaiva santaha. So, these are the words of the Vedas and the Upanishads and the Gita, which say the summum bonum of life is to be achieved here and now. It is not a mere post-mortem affair. So, he also spoke of Brahma Vidya as Sarvavidya Pratishtham, and a grand blend of Jnana Yoga, Bhakti Yoga and Karma Yoga. So, which makes a very wholesome approach to Hinduism and does supreme justice to our tradition. 1,000 salutations to you, sir. Namaskar.